ನಮಸ್ಕಾರ ಸ್ನೇಹಿತರೆ ಮಾರ್ಚ್ ತಿಂಗಳ ಪ್ರಮುಖ ಪ್ರಚಲಿತ ವಿದ್ಯಮಾನ ಡಿಸ್ಕಸ್ ಮಾಡೋಣ. ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಯಾವುದೇ ಎಕ್ಸಾಮ್ಸ್ಗಳಿಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಮಂತ್ಲಿ ಇದು ಸಪರೇಟ್ ಇದೆ, ವೀಕ್ಲಿ ಸಪರೇಟ್ ಇದೆ. ಪ್ಲೇಲಿಸ್ಟ್ ಹೋದ್ರೆ ನಿಮಗೆ ಸಿಗುತ್ತೆ. ಓಕೆ, ಲಾಸ್ಟ್ ಇಯರ್ದು ಕೂಡ ಪ್ಲೇಲಿಸ್ಟ್ ಇದೆ. ಆದ್ರೆ ಲಾಸ್ಟ್ ಇಯರ್ದು ಮ್ಯಾರಥಾನ್ ವಿಡಿಯೋಗಳು ಮಾಡಿದೀವಿ, 4 ತಿಂಗಳದು. ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಯಾವುದೇ ಎಕ್ಸಾಮ್ ತಗೊಳ್ಳಿ, 1 ಇಯರ್ ಕರೆಂಟ್ ಅಫೇರ್ಸ್ ನಿಮ್ಗೆ ಓದಲೇಬೇಕಾಗುತ್ತೆ. ಓಕೆ, ಸೊ ಎಲ್ಲ ಲಿಂಕ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ ಮಾಡ್ಕೊಳ್ಳಿ. ಓಕೆ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಸೊ ಈಗ ಫಸ್ಟ್ ನಾವು ಇಲ್ಲಿ ಪ್ರಶ್ನೋತ್ತರಗಳ ಮುಖಾಂತರ ಕನ್ನಡ ಇಂಗ್ಲಿಷ್ ಎರಡಲ್ಲೂ ತಗೊಂಡಿದ್ದೀನಿ. ತುಂಬಾ ಇದೆ. ಮೋಸ್ಟ್ ಇಂಪಾರ್ಟೆಂಟ್ 90% ಎಬೋವ್ ಬರುವಂತದ್ದು ಕ್ವಶನ್ಸ್ ಮಾತ್ರ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಸ್ನೇಹಿತರೆ. ಸೊ ಬನ್ನಿ, 2026-27ನೇ ಬಜೆಟ್ ನಲ್ಲಿ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿಗಳ ಕೃಷಿ ವಿಸ್ತಾರ ಯೋಜನೆ ಪ್ರಾರಂಭಿಸಿತು? ಇದು ಬಜೆಟ್ ಅಲ್ಲಿ ಕೂಡ ಮೆನ್ಷನ್ ಆಗಿತ್ತು. ಬಜೆಟ್ ನಾವು ಮಾಡಿದೀವಿ, ಬಜೆಟ್ ಕೂಡ ಮಾಡಿದೀವಿ, ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ ಕೂಡ ಮಾಡಿದೀವಿ. ಓಕೆ, ಅದು ಕರ್ನಾಟಕದಾಗಿರ್ಲಿ ಭಾರತದಾಗಿರ್ಲಿ ಸಪರೇಟ್ ಪ್ಲೇಲಿಸ್ಟ್ ನೋಡ್ಕೊಳ್ಳಿ. ರೈಟ್ ಆನ್ಸರ್ ಕರ್ನಾಟಕ. ಕೃಷಿ ವಿಸ್ತಾರ ಯೋಜನೆ ಅಂತಕ್ಕಂಥದ್ದು ನೆಕ್ಸ್ಟ್ 3 ವರ್ಷಗಳಿಗೋಸ್ಕರ ಫಾರ್ಮರ್ ಇನ್ಕಮ್ ನ ಜಾಸ್ತಿ ಮಾಡಕ್ಕೋಸ್ಕರ 100 ಕೋಟಿ ಮೌಲ್ಯದಲ್ಲಿ 3 ವರ್ಷಗಳ ಒಂದು ಉಪಕ್ರಮದ ಯೋಜನೆ. ಏನಿಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಫ್ಟರ್ ಏನು ಬೆಳೆ ಆದ ನಂತರ ಸಂಸ್ಕರಣೆ ಆಗಿರ್ಬೋದು, ಮೌಲ್ಯವರ್ಧನೆ, ಅಭಿವೃದ್ಧಿ, ಕೃಷಿ ತ್ಯಾಜ್ಯ ಮರುಬಳಕೆ, ಮಾರುಕಟ್ಟೆಗಳಿಗೆ ಸಂಪರ್ಕ, ಇದ್ರ ಮೇಲೆ ಹೆಚ್ಚು ಸುಗ್ಗಿಯ ನಂತರದ ಚಟುವಟಿಕೆಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಈ ಕೃಷಿ ವಿಸ್ತಾರ ಯೋಜನೆ ಏನಿದೆ, ಸುಗ್ಗಿಯ ಟೈಮ್ ಅಲ್ಲ, ಬೆಳೆ ಬೆಳೆಯೋ ಟೈಮ್ ಅಲ್ಲ, ಸುಗ್ಗಿಯ ನಂತರದಲ್ಲ ಅಂತ ಯೋಜನೆ ಇರೋದು. ಸುಗ್ಗಿಯ ನಂತರ ಚಟುವಟಿಕೆಗಳನ್ನು ಬಲಪಡಿಸುತ್ತಾ ಗಮನ ಹರಿಸ್ತಕ್ಕಂಥ ಯೋಜನೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ. ಗರ್ಭಕಂಠದ ಕ್ಯಾನ್ಸರ್ನಿಂದ ಹುಡುಗಿಯರನ್ನು ರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಅಜ್ಮೀರ್ನಲ್ಲಿ ರಾಷ್ಟ್ರವ್ಯಾಪಿ ಹ್ಯೂಮನ್ ಪೆಪಿಲೋಮಾ ವೈರಸ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಹ್ಯೂಮನ್ ಪೆಪಿಲೋಮಾ ವೈರಸ್ ಅಂತಕ್ಕಂಥದ್ದೇನಿದೆ, ಪ್ರಾಥಮಿಕವಾಗಿ ಯಾವ ವಯಸ್ಸಿನ ಗುಂಪನ್ನು ಗುರಿಯಾಗಿಸಿಕೊಂಡಿದೆ ಅಂದ್ರೆ ಯೂಶಲಿ ಎಂತ ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಕರೆದಿ ತುಂಬಾ ಜನ ತುತ್ತಾಗ್ತಾ ಇದ್ದಾರೆ. ಹಂಗಾಗಿ 14 ವರ್ಷದ ಹುಡುಗಿಯರನ್ನ ಒಂದು ಹದಿಹರೆಯದ ಹುಡುಗಿಯರನ್ನ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅವರಿಂದ ಇದನ್ನ ಏನು ವ್ಯಾಕ್ಸಿನೇಷನ್ ಕೊಡ್ತಾರೆ, ಈ ಗರ್ಭಕಂಠದ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳಿ. ಯೂಶಲಿ ನಮಗೆ ಪ್ರೈಮರಿ ಅಥವಾ ಏನೋ ಗೌರ್ಮೆಂಟ್ ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಕೂಡ ಸಿಗುತ್ತೆ, ಫ್ರೀ ಆಫ್ ಕಾಸ್ಟ್. ಹೆಲ್ತ್ ಫೆಸಿಲಿಟೀಸ್, ಆಯುಷ್ಮಾನ್ ಆರೋಗ್ಯ ಮಂದಿರ್ ಎಲ್ಲಾ ಕಡೆ ಕೂಡ ಸಿಗುತ್ತೆ. ಇದು ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು 90-70-90 ಅಂತ ಸ್ನೇಹಿತರೆ. ವಾಟ್ ಈಸ್ 90-70? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗ್ಲೋಬಲ್ ಸ್ಟ್ರಾಟಜಿ. ಗ್ಲೋಬಲಿ ಈ ವರ್ಲ್ಡ್ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಇದನ್ನ ಕ್ಯಾನ್ಸರ್ನ ತೊಲಗಿಸ್ಬೇಕು ಅಂತ ಹೇಳಿ. 90-70-90 ಅಂದ್ರೆ ಏನು? 90% ಆಫ್ ದ ಗರ್ಲ್ಸ್ ವ್ಯಾಕ್ಸಿನೇಷನ್ ನ ಕೊಡಬೇಕು ಅಂತ ಹೇಳಿ ಅಗೇನ್ಸ್ಟ್ HPV. 70% ಆಫ್ ದ ವುಮೆನ್ ನ ಸ್ಕ್ರೀನಿಂಗ್, ಅಂದ್ರೆ ಸ್ಕ್ರೀನಿಂಗ್ ಇಸ್ ಇಂಪಾರ್ಟೆಂಟ್ ಅಲ್ವಾ, ತಪಾಸಣೆ ಇಸ್ ವೆರಿ ಇಂಪಾರ್ಟೆಂಟ್ ಮಾಡಬೇಕು. ಅದ್ರಲ್ಲಿ 90% ಜನ ಅಂದ್ರೆ 70% ಅಲ್ಲಿ ಏನ್ ನಮ್ಗೆ ಸಿಗ್ತಾರೆ ಗರ್ಭಕಂಠದ, ಅದರಲ್ಲಿ 90% ಎಬೋ ಪೀಪಲ್ಗೆ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದು. ಕನ್ನಡದಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 14-18 ಅಂತ 2 ರೀತಿ ಬರುತ್ತೆ ಇದರಲ್ಲಿ. ನಾನು ಇಲ್ಲಿ ಕೊಟ್ಟಿದ್ದೀನಿ ಟೈಪ್ 6 and 11, ಟೈಪ್ 16 and 18 ಅಂತ. ಅಂತದ ವಿರುದ್ಧ ಇದನ್ನ ಮಾಡಬೇಕು ಅಂತ ಗುರಿ ಇರೋದು 2030. 2030 70% ಮಹಿಳೆಯನ್ನು ಪರೀಕ್ಷೆ ಮಾಡಬೇಕು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಗುರಿ ಇದೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ವಾಯುಬಾನ ಅಂತ ಇತ್ತು, ಇದು ಭಾರತದ ಏನು ಅಂತ ಕೇಳಿದೆ. ಮೊದಲನೆಯದು ಏನು ಸರ್ ಇದು ಕೊಟ್ಟಿದ್ದೀನಿ ನೋಡಿ, ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಹೇಳ್ತೀರಾ? ನಾ ಎಲ್ಲ ಆಪ್ಷನ್ ಓದಕ್ ಹೋಗಲ್ಲ ಸ್ನೇಹಿತರೆ. ಹೆಲಿಕಾಪ್ಟರ್ ಉಡಾವಣಾ ಡ್ರೋನ್ ಯೋಜನೆ ಇದು. ನೋಡಿ, ಡ್ರೋನ್ಗಳನ್ನ ಹೆಲಿಕಾಪ್ಟರ್ ಮುಖಾಂತರ ಎಲ್ಲಿಂದ ನಾವು ಲಾಂಚ್ ಮಾಡೋದು? ಡ್ರೋನ್ ಅಟ್ಯಾಕ್. ಇತ್ತೀಚೆಗೆ ಡ್ರೋನ್ಗಳು ತುಂಬಾ ಡ್ರೋನ್ ಅಟ್ಯಾಕ್, ಡಮ್ಮಿ ಡ್ರೋನ್ ಅಟ್ಯಾಕ್ ಎಲ್ಲ ಮಾಡ್ತಾರೆ. ಇರಾನ್ ಕೂಡ ಮಾಡ್ತಾ ಇದೆ ಅಲ್ವಾ. ನಮ್ಮ ಆಪರೇಷನ್ ಸಿದ್ಧ ನಂತರ ಪಾಕಿಸ್ತಾನ ಕೂಡ ನಮ್ಮೆಲ್ಲ ಡ್ರೋನ್ ಅಟ್ಯಾಕ್ ಮಾಡಿತ್ತು, ಟರ್ಕಿ ಡ್ರೋನ್. ಈ ಡಮ್ಮಿ ಡ್ರೋನ್ಗಳನ್ನ ಏನಕ್ಕೆ ಮಾಡ್ತಾರೆ ಗೊತ್ತಾ? ಇದನ್ನ ಡಮ್ಮಿ ಅಂತ ಹೇಳ್ತಾ ಇಲ್ಲ, ಇತ್ತೀಚೆಗೆ ಡಮ್ಮಿ ಡ್ರೋನ್ಗಳನ್ನ ಅಟ್ಯಾಕ್. ಯಾಕಂದ್ರೆ ಅಪೋಸಿಟ್ ಅವರು ಆಂಟಿ ಮಿಸೈಲ್ ಸಿಸ್ಟಮ್ಗಳನ್ನ ಯೂಸ್ ಮಾಡ್ತಾರೆ ಈ ಡ್ರೋನ್ ವಿರುದ್ಧ. ಯಾಕಂದ್ರೆ ಅದು ಡ್ರೋನ್ ಅಲ್ಲಿ ನಾವು ಅವ್ರಿಗೆ ಗೊತ್ತಿಲ್ಲದ ಡಮ್ಮಿನೋ ಅಥವಾ ಇಟ್ ಇಸ್ ಲೋಡೆಡ್ ಡ್ರೋನೋ, ಏನ್ ಮಾಡುತ್ತೆ ಎತ್ತ ಏನೋ ಅಂತ. ಸೊ ಹಾಗಾಗಿ ಇದನ್ನ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಆಂಟಿ ಮಿಸೈಲ್ ಸಿಸ್ಟಮ್ಗಳು ಖರ್ಚಾಗ್ತದೆ, ದುಡ್ಡು ವೇಸ್ಟ್ ಆಗುತ್ತೆ ಅಂತ. ಅವ್ರಿಗೇನೋ ಸಮ್ ಥೌಸಂಡ್ಸ್, ಸಮ್ ಲ್ಯಾಕ್ಸ್ ಟುಗೆದರ್ ಅಲ್ಲಿ ಅದನ್ನ ಖರ್ಚಾಗಿರುತ್ತೆ ಅಷ್ಟೇ ಒಂದು ಡ್ರೋನ್ಗೆ.
ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಹೆಲಿಕಾಪ್ಟರ್ ಮುಖಾಂತರ ಉಡಾಣ ಮಾಡಬಹುದು ಯುದ್ಧಗಳಲ್ಲಿ, ವಾಯುಬಾನ್ ಅಂತೇಳಿ. ಸೊ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಲಾಂಗ್ ರೇಂಜ್ ಸ್ಟ್ಯಾಂಡ್ ಆಫ್ ಸ್ಟ್ರೈಕ್ಸ್ಗಳನ್ನ ಮಾಡಬಹುದು ಇದರಿಂದ. 50 ಕಿಲೋಮೀಟರ್ ಸ್ಟ್ಯಾಂಡ್ ಆಫ್ ಸ್ಟ್ರೈಕ್ಸ್ಗಳನ್ನ ಮಾಡಬಹುದು ಹೆಲಿಕಾಪ್ಟರ್ ಮುಖಾಂತರ. 2020 ಜನಗಣತಿಯ ಬ್ರಾಂಡ್ ರಾಯಭಾರಿ ಯಾರು ಹೇಳ್ತೀರಾ? ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ 2026 ಏಪ್ರಿಲ್ ಫಸ್ಟ್ ಫೇಸ್, ಸೆಪ್ಟೆಂಬರ್ ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳಿದೆ ಇದು ಕೂಡ. ಯಾರು ಸರ್? ಯಾರು ಹೇಳ್ತೀರಾ? ಪಟಾಪಟ್ ಅಂತ ಹೇಳ್ಬೇಕು. ಸುದರ್ಶನ್ ಪಟ್ನಾಯಕ್, ಆಪ್ಷನ್ ಡಿ. ಓಕೆ, ಇದು ಫೇಸ್ 1 ಏಪ್ರಿಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲ ನ್ಯೂಸ್ ನಿಮ್ಗೆ ಗೊತ್ತಿರಬೇಕು. ಆನ್ಲೈನ್ ಮುಖಾಂತರ ಸೆಲ್ಫ್ ಎಮ್ಯೂರೇಟಿಂಗ್ ಅಂತ ಕರಿತೀವಿ. ಓಕೆ, ನೀವೇ ನಿಮ್ಮ ಸೆನ್ಸಸ್ಗಳನ್ನ ಆನ್ಲೈನ್ ಮುಖಾಂತರ ನಿಮ್ದಿಂದ ನೀವೇ ಘೋಷಣೆ ಮಾಡ್ಕೋಬಹುದು. ಇಟ್ ಈಸ್ ದ ಫಸ್ಟ್ ಡಿಜಿಟಲ್ ಸೆನ್ಸಸ್ ಅಂಡ್ ಆಲ್ಸೋ ಕ್ಯಾಶ್ ಬೇಸ್ ಸೆನ್ಸಸ್. ಇದು 16ನೇ ಸೆನ್ಸಸ್ ಆಫ್ ಇಂಡಿಯಾ. ಓಕೆ, 8th ಆಫ್ಟರ್ ಇಂಡಿಪೆಂಡೆನ್ಸ್, ಟೋಟಲ್ 16 ಅಂತ ಹೇಳ್ಬೋದು. ಅಂಡ್ ಇದು ಪ್ರಗತಿ ಮತ್ತೆ ವಿಕಾಸ್, ಗೊತ್ತಿರಬೇಕಿದು. ಏನಿದು? ಮಸ್ಕಟ್ಸ್. ಅದಕ್ಕೂ ಕ್ವಶನ್ ತಗೊಂಡಿ ನೋಡಿ. ಭಾರತದ ಮೊದಲ ಡಿಜಿಟಲ್ ಜನಗಣತಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದ ಮಸ್ಕಟ್ ಗಳ ಹೆಸರೇನು? ಇಸ್ ದ ಮಸ್ಕಟ್. ಮೇಲ್ ವಿಕಾಸ್, ಫೀಮೇಲ್ ಪ್ರಗತಿ. ವಿಕಾಸ್ ಅಂಡ್ ಪ್ರಗತಿ, ಆಪ್ಷನ್ ಬಿ. ಓಕೆ, ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತೇನೆ. ಅಂತಾರಾಷ್ಟ್ರೀಯ ಮಹಿಳಾ ಮಲೇರಿಯಾ ಸಮ್ಮೇಳನ ಇತ್ತೀಚೆಗೆ ನಡೀತು. ಎಲ್ಲಿ ನಡೀತು? ಡೆಲ್ಲಿಲಿ ನಡೀತು. ಇಲ್ಲೇ ಕೊಟ್ಟಿದ್ದೀನಿ. ಇದನ್ನು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂಡ್ ICMR ಮತ್ತು ರಾಷ್ಟ್ರೀಯ ಮಲೇರಿಯಾ ಸಂಶೋಧನಾ ಸಂಸ್ಥೆ ಆಯೋಜಿಸುತ್ತೋ ಜಂಟಿಯಾಗಿ. ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನದ ವಿಷಯ ಏನು ಅಂತ ಕೇಳಿದ್ರು. ಥೀಮ್ ಆಫ್ ದ ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ ಏನು ಅಂತ ಕೇಳಿರೋದು. ಹೇಳ್ತೀರಾ? ಎಸ್, ಹೇಳ್ತೀರಾ? ಆವಿಷ್ಕಾರ, ಅಭಿವೃದ್ಧಿ ಮತ್ತು ವಿತರಣೆ. ವೆರಿ ಇಂಪಾರ್ಟೆಂಟ್ ಸರ್. ಟಾರ್ಗೆಟ್ ಗೊತ್ತಿರಬೇಕು. ಮಲೇರಿಯಾನ ಟಾರ್ಗೆಟ್ ಏನೋ ಹೋಗಲಾಡಿಸ್ಬೇಕು ಅಂತ ಭಾರತದ. ಹೇಳಿ ಫಟಾಫಟ್ ಅಂತ ನೋಡೋಣ. ಡಿಸ್ಕವರಿ, ಡೆವಲಪ್ಮೆಂಟ್ ಅಂಡ್ ಡೆಲಿವರಿ, ಡಿರೈವಿಂಗ್ ಮಲೇರಿಯಾ ಎಲಿಮಿನೇಷನ್ ಅಂಡ್ ಬಿಯಾಂಡ್ ಅಂತ. ನಾವು ಇವೆಲ್ಲ ವೀಕ್ಲಿ ಕರೆಂಟ್ ಅಫೇರ್ಸ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿ ಡೀಟೇಲ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಭಾರತ 2030 ಮಲೇರಿಯಾನ ಎಲಿಮಿನೇಟ್ ಮಾಡಬೇಕು ಅಂತ ಅನ್ಕೊಂಡಿದೆ. ಈ ಕನ್ನಡದಲ್ಲಿ ಕೊಟ್ಟಿನಿ. ಮಲೇರಿಯಾ ಹೆಂಗ್ ಬರುತ್ತೆ, ಯಾವ್ದಿಂದ ಬರುತ್ತೆ ಎಲ್ಲ ಗೊತ್ತಿರಬೇಕು. ಹೆಣ್ಣು ಸೋಂಕಿತ ಅನಾಫಿಲಸ್ ಸೊಳ್ಳೆಯಿಂದ ಹರಡತಕ್ಕಂಥದ್ದು. ಯಾವುದು? ಪಿ ಫ್ಯಾಲಿಫ್ಯಾರಮ್, ವೈವಾಕ್ಸ್, ಪಿ ಓವಲ್, ಪಿ ಮಲೇರಿಯಾ, ಪಿ ನೊಲೆವೆಸಿ ಅಂತ ಪ್ರಭೇದಗಳು. ಪಿ ಅಂದ್ರೆ ಪ್ಲಾಸ್ಮೋಡಿಯಂ ಅಂತ. ಓಕೆ, 2030 ಟಾರ್ಗೆಟ್ ಇಟ್ಕೊಂಡಿದೀವಿ. ಆದರೆ 2027 ಮಧ್ಯಂತರ ಟಾರ್ಗೆಟ್ ಅಂತ ಹೇಳಿ 15ರಿಂದ 23 ಒಂದಷ್ಟು 80% ಮಲೇರಿಯಾನ ಕಡಿಮೆ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದೀವಿ. ಓಕೆ, ಸೊ ಏನ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಇದು ಸುದ್ದಿಯಲ್ಲಿದೆ ಅಂದ ತಕ್ಷಣ ನಮ್ಮ ಟಾರ್ಗೆಟ್ ಏನು ಅಂತ ಕೇಳ್ಬೋದು. ಹೆಂಗ್ ಹರಡುತ್ತೆ, ಪ್ರಮುಖವಾದ ಪ್ರಭೇದಗಳು ಯಾವುದು ಅಂತ ಕೇಳ್ಬೋದು. ಪ್ಲಾಸ್ಮೋಡಿಯಂ ಮೊನ್ನೆ KEL ಕೇಳಿದ್ದ. ಮಲೇರಿಯಾ ಸಂಬಂಧಪಟ್ಟಂತೆ ಒಂದು ರೋಗಗಳು ಅವನ್ನ ಮ್ಯಾಚ್ ಮಾಡಿ ಯಾವ್ದು ಸರಿ ಅಂತ ಕೇಳಿದ್ದ. ಓಕೆ, ನೋಡಿ ಅದಕ್ಕೆ ಹೇಳೋದು. ಇವೆಲ್ಲ ಸುದ್ದಿಯಲ್ಲಿ ಇರ್ತವೆ, ಕೇಳ್ತಾನೆ ಅಂತ. ಓಕೆ, ಥೀಮ್ ಕೇಳ್ಬೋದು. ಎಲ್ಲಿ ನಡೆಯೋದು ಕಾನ್ಫರೆನ್ಸ್ ಅಂತ ಕೇಳ್ಬೋದು. ನೆಕ್ಸ್ಟ್, ಬಲೆನ್ ಎಂದೇ ಜನಪ್ರಿಯವಾಗಿರೋ ಬಲೇಂದರ್ ಶಾ ಇತ್ತೀಚಿನ ಚುನಾವಣೆ ಭರ್ಜರಿ ಗೆಲ್ಲುವ ನಂತರ 35ನೇ ವಯಸ್ಸಿನ ನೇಪಾಳ ಅತ್ಯಂತ ಕಿರಿಯ ಪ್ರಧಾನಿಯಾದರು. ಬಲೇಂದ್ರ ಶಾ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದ್ರು? ರಾಜಕೀಯ ಪಕ್ಷದ ಬಗ್ಗೆ ಕೇಳ್ತಾ ಇರ್ತಾನೆ. ಶ್ರೀಲಂಕಾದ ಕೇಳಿದ್ದ, ಹಿಂಗೆ ಬಾಂಗ್ಲಾದೇಶದ ನಾನು ಕೊಟ್ಟಿದ್ದೀನಿ ನಿಮ್ಗೆ, ಕೇಳಬಹುದು. ಇವ್ರು ಯಾಕೆ ಫೇಮಸ್ ಬಲೇಂದ್ರ ಶಾ? ಇವರು ಇದ್ರಲ್ಲೇ ಬೆಂಗಳೂರಲ್ಲಿ ಓದಿದ್ದು ಅನ್ಕೋತೀನಿ. ಬೆಂಗಳೂರಲ್ಲಿ ಅವ್ರು ಎಜುಕೇಶನ್ ಮಾಡ್ತಾರೆ. ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿಯಾದ್ರು ನೇಪಾಳಕ್ಕೆ. ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ, ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಓಕೆ, ತಿಳ್ಕೊಳ್ಳಿ ಅದ್ರ ಬಗ್ಗೆ ಏನು ಅಂತ. ಪ್ರೆಸಿಡೆಂಟ್ ಯಾರು? ರಾಮಚಂದ್ರ ಪಡೋಲ್ ಪ್ರೆಸಿಡೆಂಟ್. ಬಲೇಂದ್ರ ಶಾ ಇಸ್ ದ ಪ್ರೈಮ್ ಮಿನಿಸ್ಟರ್. ಔಟ್ ಆಫ್ 182 ಔಟ್ ಆಫ್ 275 ಸೀಟ್ಸ್ ಅಲ್ಲಿ ಗೆದ್ದಿರೋದು. ನೇಪಾಳಿ ಕಾಂಗ್ರೆಸ್ 38 ಸೆಕೆಂಡ್ ಫೇಸ್ ಬಂದ್ರೆ. ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಇಸ್ ದ ರೈಟ್ ಆನ್ಸರ್. ಜೂನ್ 15ರಿಂದ 17 G7 ಶೃಂಗಸಭೆ ನಡೆಯುತ್ತೆ. ತುಂಬಾ ಸುದ್ದಿಯಲ್ಲಿತ್ತು. ಯಾಕಂದ್ರೆ G7 ಶೃಂಗಸಭೆಗೆ ನಮ್ಮ ಎಕ್ಸ್ಟರ್ನಲ್ ಮಿನಿಸ್ಟ್ರು, ಫಾರಿನ್ ಮಿನಿಸ್ಟ್ರು ಕೂಡ ಹೋಗಿದ್ರು. ಅಂದ್ರೆ ಇನ್ನು ಸ್ಟಾರ್ಟ್ ಆಗಿಲ್ಲ, ಡಿಸ್ಕಷನ್ ಮಾಡಕ್ ಹೋಗಿದ್ರು, ಫ್ರಾನ್ಸ್ಗೆ ಹೋಗಿದ್ರು. ಯಾಕಂದ್ರೆ ಭಾರತ ಇದರ ಒಂದು ಸದಸ್ಯತ್ವ ಭಾರತ ಇಲ್ಲ G7. ಆದ್ರೂ ಕೂಡ ಕರೀತಾರೆ. ಫ್ರಾನ್ಸ್ ಕರೆದ್ರು, ಇಟಲಿ ಕರೆದಿದ್ರು ಅಲ್ವಾ, ಬೇರೆ UK ಕರೆದಿದ್ರು. ಅಂದ್ರೆ ಆಸ್ ಎ ಗೆಸ್ಟ್ ಆಗಿ ಕರೀತಾರೆ. ಈ ಸಲ ಇಲ್ಲಿ ನಾನು ಕೇಳಿರೋದಕ್ಕೆ ಯಾವ ದೇಶ G7 ಅಲ್ಲ ಅಂತ, ಸಾರಿ G7 ಅಲ್ಲ ಅಂತ ಕೇಳಿರೋದು. ಈ ಸಲ ನಡೀತಾ ಇರೋದು ಫ್ರಾನ್ಸ್. ಹಾಗಾಗಿ ಫ್ರಾನ್ಸ್ಗೆ ಟಿಕ್ ಹಾಕಕ್ಕೆ ಬಂದೆ. ಯಾವ್ದಲ್ಲಿ ಹೇಳ್ತಿಲ್ಲ.
ಹೇಳ್ತೀರಾ G7 ಯಾವ್ದಲ್ಲ ಅಂತ? ಬ್ರೆಜಿಲ್ ಅಲ್ಲ ಅಲ್ವಾ? ಎಸ್. ಯಾವ್ದು G7? USA, UK, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ ಅಂಡ್ ಜಪಾನ್. ಇವನ್ ಇದರಲ್ಲಿ ಕೆನಡಾ ಕೂಡ 1976 ಅಲ್ಲಿ ಜಾಯ್ನ್ ಆಯ್ತು. ಫಸ್ಟ್ G6 ಇತ್ತು, 1975 ಎಸ್ಟಾಬ್ಲಿಷ್ ಆಗಿದ್ದು. ಓಕೆ, ಕೇಳ್ತಾನೆ ಇಂಥದ್ದೆಲ್ಲ ಸ್ನೇಹಿತರೆ, ನೋಡ್ಕೊಳ್ಳಿ. ಎಲ್ಲಿ ನಡೀತಾ ಇದೆ ಈ ಸಲ? ಫ್ರಾನ್ಸ್ ನಡೀತಾ ಇದೆ. ಸ್ವಸಹಾಯ ಸಂಘ ಬ್ಯಾಂಕ್ಸ್ ಸಂಪರ್ಕ 2024-22 ಅತ್ಯುತ್ತಮ ಸಾಧನೆಗಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಬ್ಯಾಂಕ್ ಯಾವುದು? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಲಿಂಕೇಜ್ ಅವ್ರಿಗೆ ಏಳಿಗೆಗಾಗಿ ಬ್ಯಾಂಕ್ ಮುಖಾಂತರ ಅವ್ರಿಗೆ ಸಾಲ ಅಥವಾ ಮತ್ತೊಂದು ಲಿಂಕೇಜ್ ಮುಖಾಂತರ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಕ್ಕಂಥ ನ್ಯಾಷನಲ್ ಅವಾರ್ಡ್ ತಗೊಂಡಿರ್ತಕ್ಕಂಥ ಬ್ಯಾಂಕ್ ಯಾವುದು ಅಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಆಫ್ಟರ್ ಮರ್ಜಿಂಗ್ ಆಫ್ ಅಮಾಲ್ಗಮೇಷನ್ ಆಫ್ ಗ್ರಾಮೀಣ ಬ್ಯಾಂಕ್ಸ್. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್, ನೀತಿ ಆಯೋಗದ ಉಪಾಧ್ಯಕ್ಷ ಸುಮನ್ ಬೆರಿ, ನೀತಿ ಆಯೋಗದ ಸಿಇಒ ನಿಧಿ ಚಿಬ್ಬರ್ ಅವರು ನವದೆಹಲಿಯಲ್ಲಿ ಹಣಕಾಸು ಆರೋಗ್ಯ ಸೂಚ್ಯಂಕ 2ನೇ ಆವೃತ್ತಿ ಬಿಡುಗಡೆ ಮಾಡಿದ್ರು. ಮೋಸ್ಟ್ ಇಂಪಾರ್ಟೆಂಟ್, ಹಣಕಾಸಿನ ಆರೋಗ್ಯ ಸೂಚ್ಯಂಕವು ಪ್ರಾಥಮಿಕವಾಗಿ ಭಾರತದಲ್ಲಿ ಯಾವ ಘಟಕಗಳ ಹಣಕಾಸಿನ ಕಾರ್ಯಕ್ಷಮತೆ ಮೌಲ್ಯಮಾಪನ ಮಾಡುತ್ತದೆ? ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂತ ಕರಿತೀವಿ. ಇದು 2ನೇ ಎಡಿಷನ್, ಕೇಳ್ಬೋದು. ಅಂದ್ರೆ ರಾಜ್ಯಗಳಲ್ಲಿ ಹೆಂಗೆ ಮನಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ, ಸಾಲಗಳು ಹೆಂಗಿದೆ, ಅವ್ರ GDP ಯ ಭಾಗದಲ್ಲಿ ಎಷ್ಟು ಸಾಲ ಮಾಡಿದ್ದಾರೆ, ಹೆಂಗ್ ತೀರಿಸ್ತಾ ಇದ್ದಾರೆ, ಸೊ ಈ ತರ ಹೆಲ್ತ್ ಹೆಂಗಿದೆ, ರಾಜ್ಯ ಸರ್ಕಾರಗಳು ಮಾಡ್ತಕ್ಕಂಥದ್ದು ಕಾರ್ಯಕ್ಷಮತೆಯನ್ನು ಅಳತೆ ಮಾಡುತ್ತಿದ್ದು. ಓಕೆ, ಸೊ ಇದನ್ನ ನೋಡೋದಾದ್ರೆ ಇದು 2ನೇ ಎಡಿಷನ್. 18 ಮೇಜರ್ ಸ್ಟೇಟ್ಸ್, 10 ನಾರ್ತ್ ಈಸ್ಟರ್ನ್ ಅಂಡ್ ಹಿಮಾಲಯನ್ ಸ್ಟೇಟ್ಸ್ ಗಳನ್ನ ಮಾಡಿರೋದು. ಇದರ ಉದ್ದೇಶ ದೀರ್ಘಕಾಲೀನ ಸ್ಥೂಲ ಆರ್ಥಿಕತೆಯನ್ನು ಖಚಿತಪಡಿಸಿಕೊಳ್ಳಲು ಆದಾಯ ಕ್ರೋಢೀಕರಣ ಹೆಚ್ಚಿಸುವುದು, ಬಂಡವಾಳದ ವೆಚ್ಚದ ಗುಣಮಟ್ಟ ಸುಧಾರಿಸುವುದು, ಬದ್ಧ ವೆಚ್ಚವನ್ನು ತರ್ಕಬದ್ಧಗೊಳಿಸುವುದು, ಹಣಕಾಸು ನಿರ್ವಹಣೆ ಬಲಪಡಿಸುವುದು. ಇದರಿಂದ ಯಾವ ಯಾವ ರಾಜ್ಯಗಳು ಎಷ್ಟೆಷ್ಟಲ್ಲಿ ಯಾವ ಇದರಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಈಗ ಗೊತ್ತಾಗೋದ್ರಿಂದ ಏನಾಗುತ್ತೆ, ಯಾರು ಅಚೀವರ್ 4 ಕ್ಯಾಟಗರಿ ಮಾಡ್ತಾರೆ: ಅಚೀವರ್, ಫ್ರಂಟ್ ರನ್ನರ್, ಪರ್ಫಾರ್ಮರ್, ಆಸ್ಪಿರೇಷನಲ್ ಅಂತ. ಆಗ ಯಾವ ರಾಜ್ಯ ಎಲ್ಲಿಗೆ ಬಂದಿದೆ ಅಂತ ನಮ್ಮ ರಾಜ್ಯ ನೋಡೋದಾದ್ರೆ ಪ್ರೀವಿಯಸ್ ಇಯರ್ಗಿಂತ ಕಮ್ಮಿ ಆಗಿದೆ ಸ್ನೇಹಿತರೆ. ಲಾಸ್ಟ್ 6ನೇ ರ್ಯಾಂಕ್ ಅಲ್ಲಿ ಇತ್ತು, ಈ ಸಲ ನೋಡಿದ್ರೆ ಕರ್ನಾಟಕ 9ಕ್ಕೆ ಬಂದಿದೆ. ಸೊ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾವು ಫ್ರಂಟ್ ರನ್ನರ್ರಿಂದ ಪರ್ಫಾರ್ಮರ್ ಬಂದ್ಬಿಟ್ಟಿದೀವಿ. ನೋಡಿ, ಕರ್ನಾಟಕ ಅಂಡ್ ತೆಲಂಗಾಣ ಹ್ಯಾವ್ ಮೂವ್ ಡೌನ್ ಫ್ರಮ್ ಹೈಯರ್ ಕ್ಯಾಟಗರಿ ಫ್ರಂಟ್ ರನ್ನರ್ ಟು ಪರ್ಫಾರ್ಮರ್. ಕರ್ನಾಟಕ ಇಲ್ಲಿ ಬರುತ್ತೆ, ತೆಲಂಗಾಣನು ಬರುತ್ತೆ. ತಮಿಳುನಾಡು ಹ್ಯಾಸ್ ಸ್ಲಿಪ್ಡ್ ಇಂಟು ಆಸ್ಪಿರೇಷನ್. ತಮಿಳುನಾಡು ಇಲ್ಲಿದ್ದು ಇಲ್ಲಿಗೆ ಬಂದ್ಬಿಟ್ಟಿದೆ ತಮಿಳುನಾಡು. ಈಗ ಈ ಒಂದು ಅವರು 2023-24 ಈಗ ಬಿಡುಗಡೆ ಮಾಡಿದ್ದಾರೆ. ಕೇಳ್ಬೋದು ಕರ್ನಾಟಕದ ಬಗ್ಗೆ, ನಮ್ ಸ್ಲಿಪ್ ಆಗಿದೆ. ಟಾಪ್ 5 ಯಾವುದು ಇಲ್ಲಿ ಕೊಟ್ಟಿದ್ದೀನಿ. ಅಚೀವರ್ಸ್ ಯಾರು, ಫ್ರಂಟ್ ರನ್ನರ್ಸ್ ಯಾರು, ಪರ್ಫಾರ್ಮರ್. ಕರ್ನಾಟಕ ಪರ್ಫಾರ್ಮರ್ ಬರುತ್ತೆ. ಲಾಸ್ಟ್ ಮೊದಲನೇ ಎಡಿಷನ್ ಅಲ್ಲಿ ಫ್ರಂಟ್ ರನ್ನರ್ ಅಲ್ಲಿ ಇದ್ವಿ ನಾವು. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು ನಾನು? ಇದೇನ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಫಿಸಿಕಲ್ ಹೆಲ್ತ್, ಬಂಡವಾಳ ಹೆಂಗಿದೆ, ಕಾರ್ಯಕ್ಷಮತೆ ಹೆಂಗಿದೆ, ನಿಮ್ಮ ಆದಾಯ ಹೆಂಗಿದೆ, ವೆಚ್ಚ ಹೆಂಗಿದೆ, ನೀವು ಡೆಟ್ ಸಾಲ ಹೆಂಗಿದೆ. ಸೊ ಇದು ಕೊಡೋದ್ರಿಂದ ಬೇರೆ ರಾಜ್ಯಗಳ ಜೊತೆ ನಾವು ತುಲನೆ ಮಾಡ್ಬೋದು, ಅವ್ರು ಹೆಂಗಿದ್ದಾರೆ ನಾವು ಹೆಂಗಿದೀವಿ ಅಂತ. ಓಕೆ ಫೈನ್ ಸರ್. ಯಾರು ಬಿಡುಗಡೆ ಮಾಡ್ತೀನಿ? ನೀತಿ ಆಯೋಗ, ಗೊತ್ತಿರಲಿ. ತಮಿಳು ಬರಹಗಾರ ವೈರಮುತ್ತು ಅವರಿಗೆ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ. ಅವರು ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವಗಳಲ್ಲಿ ಒಂದಾದ 2025 60ನೇ, ವೆರಿ ಇಂಪಾರ್ಟೆಂಟ್, ಎಷ್ಟನೇದಿದು 60ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದರು. ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ತಮಿಳು ಬರಹಗಾರರಲ್ಲಿ ವೈರಮುತ್ತು ಎಷ್ಟನೇವರಾಗಿದ್ದಾರೆ ಅಂತ ಕೇಳಿರೋದು. ನೋಡಿ ಎಷ್ಟು ಡೀಟೇಲ್ ಇದೆ ಕ್ವಶನ್. ಈ ಕ್ವಶನ್ ಇಂದ ಕ್ವಶನ್ಸ್ಗಳು ಬರಬಹುದು. ಇದು 3ನೇ ಪ್ರಶಸ್ತಿ ಅಂತ ಹೇಳಿದೀನಿ ತಮಿಳಿಗೆ. ಇದು 60ನೇ ಜ್ಞಾನಪೀಠ ಪ್ರಶಸ್ತಿ ಅಂತ ಹೇಳಿದೀನಿ. ವೈರಮುತ್ತು ಅಂತ ಅವ್ರ ಹೆಸರು ಕೂಡ ಹೇಳಿದೀನಿ. ಇದು ಅವರ 3ನೇ ತಮಿಳಿನ ಜ್ಞಾನಪೀಠ ಪ್ರಶಸ್ತಿ. ನಮ್ಮ ಕರ್ನಾಟಕದ ಎಷ್ಟಿದೆ ಸ್ನೇಹಿತರೆ? 8 ಜ್ಞಾನಪೀಠ ಪ್ರಶಸ್ತಿ, ನಂಬರ್ 1 ಅಲ್ಲಿ ಇದೀವಿ ಅಲ್ವಾ ಸರ್? ವೈರಮುತ್ತು ಅದಕ್ಕಿಂತ ಮುಂಚೆ ಯಾವಾಗ ಸಿಕ್ಕಿತ್ತು ತಮಿಳ್ನಾಡಿಗೆ? 1975 ಸಿಕ್ಕಿತ್ತು. ಅಂಡ್ ಜಯಕಂಠನ್ ಆಕ್ಚುಲಿ ಕೊಡಂಗಿಲ್ಲ ನೋಡಕ್, ಆತರ ನೋಡಕ್ ಹೋದ್ರೆ ಈಸ್ ಏನೋ ಸಾಹಿತ್ಯಗಳು ಸಾಂಗ್ಗಳು ಇವೆಲ್ಲ ಬರೀತಾರೆ ಅವರು. ಈಗೇನೋ ಎಲೆಕ್ಷನ್ಸ್ ಇದೆ ಅದಿದೆ ಅಂತ ನನ್ನ ಮಕ್ಕಳು ಇವ್ರ ಗೊತ್ತಿಲ್ಲ, ನಿಮ್ಗೆ ಗೊತ್ತಲ್ಲ, ಅವರು ಎಲ್ಲ ರಾಜಕೀಯ ಮಾಡ್ತಕ್ಕಂಥದ್ದು. ಆತರ ನೋಡಿದ್ರೆ ಅವ್ರಕ್ಕಿಂತ ಚೆನ್ನಾಗಿರೋರು ತುಂಬಾ ಇದ್ದಾರೆ ಆತರ ನೋಡಕ್ ಹೋದ್ರೆ. ನೋ ಪ್ರಾಬ್ಲಮ್, ಓಕೆ ಕೊಟ್ಟಿದ್ದಾರೆ. ಇಟ್ ಈಸ್ ಹೈಯೆಸ್ಟ್ ಅವಾರ್ಡ್ ಇನ್ ದ ಲಿಟರೇಚರ್ ಅಲ್ಲಿ ನಾವು ನೋಡೋದಾದ್ರೆ. ಲಾಸ್ಟ್ 59ನೇದು ಯಾವುದು? ಹಿಂದಿ ರೈಟರ್ ಕೊಟ್ಟಿರೋ ವಿನೋದ್ ಕುಮಾರ್ ಶುಕ್ಲಾ ಅವ್ರಿಗೆ. 58ನೇದು ಯಾವುದು? ಉರ್ದು ಪೊಯೆಟ್ ಅಂಡ್ ಲಿರಿಸಿಸ್ಟ್ ಗುಲ್ಜರ್ ಅಂಡ್ ಸಾಂಸ್ಕ್ರಿಟ್ ಸ್ಕಾಲರ್ ಜಗದ್ಗುರು ರಾಮ ಭದ್ರಾಚಾರ್ಯ ಅವರು ಕೊಟ್ಟಿದ್ರು 2023ರಲ್ಲಿ. ಓಕೆ, ಇಟ್ ಈಸ್ ಎ ಹೈಯೆಸ್ಟ್ ಅವಾರ್ಡ್ ಇನ್ ಲಿಟರರಿ ಹಾನರ್ ಟು ಇಂಡಿಯಾ. 1961 ಇಂಟ್ರೊಡ್ಯೂಸ್ ಮಾಡಿದ್ರು. ಫಸ್ಟ್ ಅವಾರ್ಡ್ 65ರಲ್ಲಿ ಕೊಟ್ಟರು. ಓಕೆ, ದಿಸ್ ಇಸ್ ಆನ್ಯಲಿ ಕೊಡ್ತಾ ಹೋಗ್ತಾರೆ. ಯಾವ ಭಾಷೆ ಕೊಡ್ತಾರೆ ಅದು ಗೊತ್ತಿರಬೇಕು. 8th ಶೆಡ್ಯೂಲ್ ಅಲ್ಲಿ ಏನಿದೆ ಭಾಷೆ, ಅದರಲ್ಲಿ ಜೊತೆಗೆ ಇಂಗ್ಲಿಷ್ ಅದು ಗೊತ್ತಿರಲಿ. 8th ಶೆಡ್ಯೂಲ್ ಅಲ್ಲಿ ಯಾವ ಭಾಷೆಗಳಿದೆ ನಮ್ಮ 8ನೇ ಅನುಸೂಚಿಯಲ್ಲಿ ಸಂವಿಧಾನದಲ್ಲಿ, ಜೊತೆಗೆ ಇಂಗ್ಲಿಷ್ಗೆ ಕೊಡ್ತಾರೆ. ಓಕೆ ಫೈನ್ ಸರ್. ನೆಕ್ಸ್ಟ್ ಹೋಗೋಣ.
ಭಾರತೀಯ ನೌಕಾಪಡೆಯು ಏಪ್ರಿಲ್ 3, 2021 ಸ್ಥಳೀಯ ರಹಸ್ಯ ಯುದ್ಧ ನೌಕೆಯಾದ ಐಎನ್ಎಸ್ ತಾರಾಗಿರಿಯನ್ನು ನಿಯೋಜಿಸಿದೆ. ಐಎನ್ಎಸ್ ತಾರಾಗಿರಿ ಯಾವ ವರ್ಗದ ಹಡಗುಗಳಿಗೆ ಸೇರಿದೆ? ಇದನ್ನ ನಾನು ಡೀಟೇಲ್ ಡಿಸ್ಕಸ್ ಮಾಡಿದ್ದೀನಿ. ವೆರಿ ಇಂಪಾರ್ಟೆಂಟ್. ಇಂಡಿಜಿನಿಯಸ್ 75 to 80% ನಮ್ಮ ಒಂದು ಇದನ್ನ ಇಟ್ಕೊಂಡು ಬೆಲ್ಡ್ ಮಾಡಿರ್ತಕ್ಕಂಥದ್ದು. ಇದು ನೀಲಗಿರಿ ವರ್ಗಕ್ಕೆ ಸೇರುತ್ತೆ. ಇಟ್ ಈಸ್ ಕಮಿಂಗ್ ಅಂಡರ್ ಪ್ರಾಜೆಕ್ಟ್ 17A. ಪ್ರಾಜೆಕ್ಟ್ 17A ಅಡಿಯಲ್ಲಿ ಬರುತ್ತೆ. ಪ್ರಾಜೆಕ್ಟ್ 17A ಅಂತಕ್ಕಂಥದ್ದು 7 ಮುಂದುವರೆದ ರಹಸ್ಯ ಮಾರ್ಗದ ಕ್ಷಿಪಣಿ ಯುದ್ಧ ನೌಕೆ. ಓಕೆ, ಸ್ಟೆಲ್ತ್ ಫ್ರಿಗೇಟ್ ಅಂತ ಕರಿತೀವಿ ಇದನ್ನ. ಅದರಲ್ಲಿ ತಾರಾಗಿರಿ ಬಂದು ನಮ್ಮ ನೀಲಗಿರಿ ಅಡಿಯಲ್ಲಿ ಬರುತ್ತೆ. ಅಂಡ್ ಇಟ್ ಈಸ್ ಎ ಪ್ರಾಜೆಕ್ಟ್ 7A ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದನ್ನ ವಿಶಾಖಪಟ್ಟಣಮಲ್ಲಿ ನಾವು ಇದು ಮಾಡಿದ್ವಿ. ಅಂಡ್ ಇಟ್ ಇಸ್ ಮಸ್ಗಾಂವ್ ಡಕ್ ಶಿಪ್ ಬಿಲ್ಡರ್ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥದ್ದು. ಇದ ಒಂದು ಸೀರೀಸ್ ಅಲ್ಲಿ ನೋಡಿದ್ರೆ INS ನೀಲಗಿರಿ ಇದೆ, ಹಿಮಗಿರಿ, ಉದಯಗಿರಿ, ತಾರಾಗಿರಿ, ದುನಗಿರಿ, ವಿಂಧ್ಯಗಿರಿ, ಮಹೇಂದ್ರಗಿರಿ ಅಂತ ನಮ್ಮ ಯುದ್ಧ ನೌಕೆ ಫ್ರಿಗೇಟ್ಸ್ ಅಂದ್ರೆ ಯುದ್ಧ ನೌಕೆಗಳು ಅಂತ ಕರಿತೀವಿ ಸ್ನೇಹಿತರೆ. ಓಕೆ, ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವೀಕ್ಲಿ ಕರೆಂಟ್ ಅಫೇರ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ನೀರಿನ ಕ್ಷೇತ್ರದ ಅತ್ಯಂತ ಪರಿಚಿತ ಪ್ರಶಸ್ತಿಗಳಲ್ಲಿ ಒಂದಾದ ಅಂದ್ರೆ ವಾಟರ್ನ ನೀವು ಎಷ್ಟು ಸೇವ್ ಮಾಡಿರ, ಅದ್ರ ಬಗ್ಗೆ ಎಷ್ಟು ಇನಿಷಿಯೇಟಿವ್ ತಗೊಂಡಿರ ಅಂತವ್ರಿಗೆ ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ಕೊಡ್ತಾರೆ. ಪ್ರೆಸ್ಟಿಜಿಯಸ್ ಅವಾರ್ಡ್ ಅದೊಂದು. ಓಕೆ, ವಾಟರ್ ಪ್ರೈಸ್ ಲಿಟ್ರೇಚರ್ ಅಂದ್ರೆ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಲಿಟ್ರೇಚರ್ ಅವಾರ್ಡ್ ಅಂತ, ಲ್ಯಾರೆಟ್ ಅವಾರ್ಡ್ಸ್ ಲಿಟ್ರೇಚರ್ ಅಲ್ಲ, ಲಾರಿಯೇಟ್ ಅಂದ್ರೆ ಪುರಸ್ಕೃತ, ಪ್ರತಿಷ್ಠಿತವಾದದ್ದು ಅಂತ. ಕವೆ ಮದಾನಿ ಅವರು ಕೊಟ್ಟಿದ್ದಾರೆ. ಕವೆ ಮದಾನಿ ಬಂದು ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರು. ಇವರು ಡೈರೆಕ್ಟರ್ ಆಫ್ ಯುನೈಟೆಡ್ ನೇಷನ್ ಯೂನಿವರ್ಸಿಟಿ ವಾಟರ್ ಎನ್ವೈರನ್ಮೆಂಟ್ ಅಂಡ್ ಹೆಲ್ತ್ಗೆ ಡೈರೆಕ್ಟರ್ ಆಗಿರ್ತಕ್ಕಂಥವ್ರು. ಹಂಗಾಗಿ ಇವರು ಕೊಟ್ಟಿದ್ದಾರೆ. ಇದು ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳಬಹುದು. ಭಾರತವು ಯಾವ ವರ್ಷದಲ್ಲಿ ವಿಶ್ವ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಿದೆ? ನೋಡಿ, ಇದೆಲ್ಲ ಎಕ್ಸಾಮ್ ರಿಲೇಟೆಡ್ ಕೇಳ್ತಾನೆ, ನಿಮ್ಗೆ ಗೊತ್ತಿರಬೇಕು. ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಮಂತ್ಲಿ ಕರೆಂಟ್ ಅಫೇರ್ಸ್ಗಳಲ್ಲೆಲ್ಲ, ನೀವು ನೋಡಿರ್ತೀರಾ. ಒಂದು ಏಷ್ಯನ್ ಗೇಮ್ಸ್ ನ ಮಾಡಬೇಕು ಅನ್ಕೊಂಡಿದ್ದಲ್ಲ, ಕಾಮನ್ವೆಲ್ತ್ ಏಷ್ಯನ್ ಯಾವುದು? ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ನ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಯಾವುದು? ಕಮೆಂಟ್ ಮಾಡಿ. ಎಷ್ಟು ಯಾವ ಎಲ್ಲಿ ಮಾಡಿದೆ? ಗುಜರಾತ್ ಅಲ್ಲಿ ಯಾವ ವರ್ಷ? ಮತ್ತೆ ಇನ್ನೊಂದು ಯಾವುದು? ಒಲಿಂಪಿಕ್ ಯಾವ ವರ್ಷ? ಅದನ್ನ ಹೇಳಿ. ಹಾಗೆ ವಿಶ್ವ ಅಥ್ಲೆಟಿಕ್ 2028 ಮಾಡ್ಬೇಕು ಅನ್ಕೊಂಡಿದೀವಿ. ನೋಡಿ, ಇವೆಲ್ಲ 2026, 27, 28 ನಂತರ ಎಲ್ಲ ನಮ್ದು ದೊಡ್ಡ ದೊಡ್ಡ ಸ್ಟೇಡಿಯಂಗಳು ರೆಡಿ ಆಗ್ತವೆ. ಹಂಗಾಗಿ ಇಂಥದ್ದು ಕೇಳ್ತೇನೆ ಎಕ್ಸಾಮ್ ಅಲ್ಲಿ, ನೋಡ್ಕೊಳ್ಳಿ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಹ್ಯಾಪಿನೆಸ್ ರಿಪೋರ್ಟ್, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್, ವಿಶ್ವ ಸಂತೋಷ ವರದಿ ಬಿಡುಗಡೆಯಾಗಿದೆ. ನೋಡೋಣ ಬನ್ನಿ. ಫಿನ್ಲ್ಯಾಂಡ್ ಸತತ 9ನೇ ವರ್ಷ ಅತ್ಯಂತ ಸಂತೋಷದಾಯಕ ದೇಶ. ಹೌದು, ಇಲ್ಲಿ ಕೊಟ್ಟಿ ನೋಡಿ, ಫಿನ್ಲ್ಯಾಂಡ್ ರಿಮೈನ್ಸ್ ದ ಹ್ಯಾಪಿಯೆಸ್ಟ್ ಕಂಟ್ರಿ. ಈ ವರದಿ ಯೋಗಕ್ಷೇಮ ಸಂಶೋಧನೆಯ ಕೇಂದ್ರ ಪಡಿಸಿ. ಹೌದು, ಇಟ್ ಇಸ್ ಪಬ್ಲಿಷ್ ಬೈ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್. ಜೊತೆಗೆ ಇನ್ಯಾವುದು ಹೇಳಿ ನೋಡೋಣ. ಭಾರತವು ಅಗ್ರ 100 ದೇಶಗಳಲ್ಲಿ ಸ್ಥಾನ ಪಡೆದಿದೆ. ದಿಸ್ ಈಸ್ ರಾಂಗ್. ಯಾಕೆ? ಇಲ್ಲೇ ನೋಡಿ, ಅಫ್ಘಾನಿಸ್ತಾನ ಅತೃಪ್ತ ದೇಶಗಳಲ್ಲಿ ಒಂದಾಗಿದೆ. ಎಸ್, ಆಪ್ಷನ್ 1, 2, 4 ಇಸ್ ದ ರೈಟ್ ಆನ್ಸರ್. ಇನ್ನೊಂದು ಆಪ್ಷನ್ ಹೇಳ್ಬೋದು ಇದ್ರಲ್ಲಿ ಸ್ನೇಹಿತರೆ. ಇನ್ನೊಂದು ಆಪ್ಷನ್ ಏನು ಅಂದ್ರೆ, ಭಾರತ ಪ್ರೀವಿಯಸ್ ಇಯರ್ ಹೋಲಿಸ್ಕೊಂಡ್ರೆ ಈ ಹ್ಯಾಪಿನೆಸ್ ಅಲ್ಲಿ ಇಂಪ್ರೂವ್ ಆಗಿದೆ. ಎಸ್, ಇಂಪ್ರೂವ್ ಆಗಿದೆ. ಎಷ್ಟಿತ್ತು ನಾನು ತೋರಿಸ್ತೀನಿ. 126 ಇತ್ತು 2024, 118ಕ್ಕೆ ಬಂದ್ವಿ. ಈಗ 116ಕ್ಕೆ ಬಂದಿದ್ದೀವಿ. ಓಕೆ, ಅಲ್ಲಿ ಹ್ಯಾಪಿನೆಸ್ ಹೆಂಗಿದೆ ಅನ್ನೋದ್ರ ಮೇಲೆ ಇದನ್ನ ಕೊಡ್ತಾ ಹೋಗ್ತಾರೆ ರ್ಯಾಂಕ್ಸು. ಆಕ್ಚುಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ತುಂಬಾ ಜನ ಹ್ಯಾಪಿನೆಸ್ ಇಲ್ಲ ಅಂತ ಹೇಳುತ್ತೆ ಈ ರಿಪೋರ್ಟ್. ಅಂಡ್ ಟಾಪ್ 10 ಕಂಟ್ರೀಸ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಹ್ಯಾಪಿಯೆಸ್ಟ್ ಕಂಟ್ರಿ, ಬಾಟಮ್ 10 ಕಂಟ್ರೀಸ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಅಫ್ಘಾನಿಸ್ತಾನ ಲಾಸ್ಟ್ 146 ದೇಶಗಳಲ್ಲಿ 146, 147ರಲ್ಲಿ 116 ಸ್ಥಾನ ನಾವು ಬರ್ತೀವಿ. ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಇನ್ ಪಾರ್ಟ್ನರ್ಶಿಪ್ ವಿತ್ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಜಂಟಿಯಾಗಿ ಈ ಒಂದು ರಿಪೋರ್ಟ್ ನ ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಡ್ತೀನಿ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷೆ ಕರಿಂಜಾರ್ ಕೋಟೆಯ ಸುತ್ತಮುತ್ತಲಿನ ಬೆಟ್ಟ ಪ್ರದೇಶಗಳನ್ನು ರಾಷ್ಟ್ರೀಯ ಭೂ ಪರಂಪರೆ ತಾಣ ಅಂತ ಘೋಷಣೆ ಮಾಡಿದೆ. ನ್ಯಾಷನಲ್ ಜಿಯೋ ಹೆರಿಟೇಜ್ ಸೈಟ್ ಅಂತ. ಇದು ಅವಾಗವಾಗ ನ್ಯೂಸ್ ಬರ್ತಾ ಇರುತ್ತೆ, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಮೊನ್ನೆ ಯಾವುದೋ ಎಕೋ ಸೆನ್ಸಿಟಿವ್ ಝೋನ್ ಬಗ್ಗೆ ಕೂಡ ಮಾಡಿದ್ವಿ, ಅದು ಕೂಡ ಬಂದಿತ್ತು GK ಲಿ. ಸೊ ಇದೆಲ್ಲಿ ಬರುತ್ತೆ ಅಂದ್ರೆ UP ಉತ್ತರ ಪ್ರದೇಶದ ಬಂದಾ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಈ ತರ ಕ್ವಶನ್ಸ್ ಅಲ್ಲಲ್ಲಿ ಬರುತ್ತೆ ಸ್ನೇಹಿತರೆ. ತುಂಬಾ ಹಳೇದು ಇದು. 2.5 ಬಿಲಿಯನ್ ಇಯರ್ ಓಲ್ಡ್ ಬುಂದೇಲ್ಖಂಡ ಗ್ರಾನೈಟ್ ಇರ್ತಕ್ಕಂಥ ಒಂದು ಸೈಟ್ ಅದು. ಈ ತರ ಈಗ ನಮ್ಗೆ ಕರ್ನಾಟಕದಲ್ಲಿ ಇದೆ ಸೆಂಟ್ ಮ್ಯಾರೀಸ್ ದ್ವೀಪ ಇದೆ, ಐಲ್ಯಾಂಡ್. ಆ ತರ ಎರ್ರಿ ಗುಮಾಲು ಬೆಟ್ಟ ಅಂತ ಹೇಳಿ ಆಂಧ್ರ ಪ್ರದೇಶದಲ್ಲಿ ಘೋಷಣೆ ಮೊನ್ನೆ ಮಾಡೋದು ಲಾಸ್ಟ್ 2-3 ಇಯರ್ಸ್ ಅಲ್ಲಿ, 2 ಇಯರ್ಸ್ ಬ್ಯಾಕ್. ಓಕೆ, ಈ ತರದೆಲ್ಲ ಘೋಷಣೆ ಮಾಡ್ತಾ ಇರ್ತಾರೆ. ಮತ್ತೆ ಲೋನಾರ್ ಲೇಕ್ ಇದೆ ಮಹಾರಾಷ್ಟ್ರದಲ್ಲಿ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಕರ್ನಾಟಕದಲ್ಲಿ ಸೆಂಟ್ ಮ್ಯಾರೀಸ್ ವೆರಿ ಇಂಪಾರ್ಟೆಂಟ್ ಅದು. ನೆಕ್ಸ್ಟ್, ಬ್ರಿಟಿಷ್ ಸರ್ಕಾರದಿಂದ ಗೌರವ ನೈಟ್ಹುಡ್ ಪ್ರಶಸ್ತಿ ಪಡೆದವರು ಯಾರು? ಗೌರವ ನೈಟ್ಹುಡ್ ಬಿಸ್ನೆಸ್ ಎಸ್ಟಾಬ್ಲಿಷ್ಡ್ ಫೋಕಸ್ ಬಿಟ್ವೀನ್ ಇಂಡಿಯಾ ಅಂಡ್ UK. ಸೊ N. ಚಂದ್ರಶೇಖರನ್ ಯಾರು? ಟಾಟಾ
ಟಾಟಾ ಚೇರ್ಮನ್ ಸರ್, ಚೇರ್ಮನ್ ಆಫ್ ದ ಟಾಟಾ ಗ್ರೂಪ್. ಯಾಕೆ? ಈ ವಾಸ್ ಕನ್ಫರ್ಡ್ ದ ಟೈಟಲ್ ಆಫ್ ನೈಟ್ ಕಮಾಂಡರ್ ಆಫ್ ದ ಮೋಸ್ಟ್ ಎಕ್ಸಲೆನ್ಸ್ ಆರ್ಡರ್ ಬಿಸ್ನೆಸ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಆಫ್ ಗ್ಲೋಬಲ್ ಬಿಸ್ನೆಸ್ ರಿಲೇಶನ್ಶಿಪ್ಗೆ, ಇಂಡಿಯಾ UK ಬಿಸ್ನೆಸ್ ಡೇಗೆ. ಹಾಗಾಗಿ ಇವರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಸುಮ್ಮನೆ ಒಂದು 4 ಪಾಯಿಂಟ್ ಹೆಚ್ಚಿಗೆ ಕೊಟ್ಟಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ಏನು ಯಾವ್ದಕ್ ಬಂದ್ರು ಏನ್ ಬರ್ದಿದ್ರು ಅದು ತಿಳ್ಕೊಂಡ್ರೆ ಸಾಕು. ಎಕ್ಸಾಂಪಲ್ ನೋಡಿದ್ರೆ ದೇವಬ್ರತ್ ದಾಸ್ ಅವರಿಗೆ ಕಾದಂಬರಿ ಕರ್ಹಿ ಕೇದಾರ್ ಸಾಧುವಿಗೆ ಅಸ್ಸಾಮಲ್ಲಿ ಸಾಹಿತ್ಯ ಅಕಾಡೆಮಿ ಅಸ್ಸಾಮಿನ ಕೃತಿಗೆ ಬಂದಿರೋದು. ಇಂಗ್ಲಿಷ್ ಕೃತಿ ಕ್ರಿಮ್ ಸ್ಟ್ರಿಂಗ್ ಅವರಿಗೆ ನವತೇಜ್ ಸನ್ನ ಅವ್ರು ಬರೆದಿರ್ತಕ್ಕಂಥ ಕೃತಿ ಕ್ರಿಮ್ಸನ್ ಸ್ಟ್ರಿಂಗ್ ಅಂತ ಅದಕ್ಕೆ ಸಿಕ್ಕಿದೆ. ಉರ್ದು ಕೃತಿ ಸಫರ್ ಜಾರಿ ಹೈ, ಒಂದು ಕಾವ್ಯ ಪುಸ್ತಕ, ಅದು ಒಂದು ಪೊಯೆಟ್ರಿ. ಅಮರೇಶ್ ಅವರ ದಡ ಸೇರಿಸು ತಂದೆ, ಕನ್ನಡ ಸಣ್ಣ ಕಥೆಗಳ ಸಂಗ್ರಹ, ಇದಕ್ಕೆ ಸಿಕ್ಕಿದೆ. ಎಲ್ಲ ಆಪ್ಷನ್ ಕರೆಕ್ಟ್. ಓಕೆ, ಸಾಹಿತ್ಯ ಅಕಾಡೆಮಿ ನಿಮ್ಗೆ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. 24 ಲ್ಯಾಂಗ್ವೇಜ್ ಗಳಿಗೆ ಕೊಡ್ತಕ್ಕಂಥದ್ದು. ಇದರಲ್ಲಿ ನಾವು ಏನ್ ಇದು ಕೊಡ್ತಾರೆ ಅದೆಲ್ಲ ಬೇಕಾಗಿಲ್ಲ ನಮಗೆ. ಲಿಸ್ಟ್ ಕೊಟ್ಬಿಡ್ತೀನಿ, ಇನ್ನೂ ತುಂಬಾ ಇದೆ, ನಾನು ಎಲ್ಲಾದ್ರೂ ತಗೊಂಡಿಲ್ಲ, ಪ್ರಮುಖವಾಗಿ ತಗೊಂಡಿದ್ದೀನಿ. ಇಂಗ್ಲಿಷು, ಹಿಂದಿ, ಕನ್ನಡ ನೋಡ್ಕೊಳ್ಳಿ. ನಮ್ ಕನ್ನಡದ ಹೆಚ್ಚಾಗಿ ಕೇಳ್ತಾನೆ. ಇದೊಂದು ಸಣ್ಣ ಕಥೆಗಳು, ಅಮರೇಶ್ ನುಗೊಂದೋಂಗ್ನಿ. ಓಕೆ ಫೈನ್ ಸರ್. ನೆಕ್ಸ್ಟ್ ಹೋಗ್ತೀನಿ. ದೇಶಾದ್ಯಂತ ಪ್ಲಗ್ ಅಂಡ್ ಪ್ಲೇ ಕೈಗಾರಿಕಾ ಉದ್ಯಾನಗಳನ್ನು ಅಭಿವೃದ್ಧಿಪಡಿಸಲು ಭಾರತ ಸರ್ಕಾರ 33,660 ಕೋಟಿ ವೆಚ್ಚದಲ್ಲಿ ಭಾರತ ಸರ್ಕಾರಿ ವಿಕಾಸ ಯೋಜನೆಯನ್ನು ಭಾವ್ಯ ಅಥವಾ ಭವ್ಯ ಅಂತಾನು ಕೂಡ ಬರೀಬಹುದು. ಇದನ್ನ ಕೇಳ್ತಾನೆ ಫುಲ್ ಫಾರ್ಮ್ ಏನು ಅಂತ. ಇದು ಕೂಡ ನಾವು ಮಾಡಿದೀವಿ ಅನ್ಕೋತೀನಿ ನಾನು ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ, ಹೋದ್ರೆ ಗೊತ್ತಿರುತ್ತೆ. ಇದರ ಮೋಸ್ಟ್ ಇಂಪಾರ್ಟೆಂಟ್ ಇದು ಕೈಗಾರಿಕೆಗೆ ಸಂಬಂಧಪಟ್ಟಂತೆ 100 ಕೈಗಾರಿಕಾ ಉದ್ಯಾನವನಗಳನ್ನ, ಇಂಡಸ್ಟ್ರಿಯಲ್ ಪಾರ್ಕ್ ನ ಪ್ಲಗ್ ಅಂಡ್ ಪ್ಲೇ ಅಂದ್ರೆ ರೆಡಿ ಇರುತ್ತೆ. ನೀವು ಹೋಗೋದು, ನಿಮ್ಮ ಏನಿದೆ ಅದನ್ನ ಅಲ್ಲಿ ಮೆಷಿನ್ ಇಡೋದು, ಆನ್ ಮಾಡ್ಕೊಳ್ಳೋದು, ಅಥವಾ ಮೆಷಿನ್ಸ್ ಗಳು ರೆಡಿ ಇರುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದು. ಈ ತರ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಗಳನ್ನ ಇನ್ಫ್ರಾಸ್ಟ್ರಕ್ಚರ್, ಎಕಾನಮಿಕ್ ಗ್ರೋತ್ ಹೈಲೈಟ್ಸ್ ಮಾಡಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬೂಸ್ಟ್ ಮಾಡಕ್ಕೆ, ಓಕೆ 33,660 ಕೋಟಿಗಳನ್ನ 100 ಪ್ಲಗ್ ಅಂಡ್ ಪ್ಲೇ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ ಅಕ್ರಾಸ್ ದ ಕಂಟ್ರಿ. ಭವ್ಯ ಅಂದ್ರೆ ಗೌರ್ಮೆಂಟ್, ಭವ್ಯ ಅಂದ್ರೆ ಭಾರತ್ ಔದ್ಯೋಗಿಕ ವಿಕಾಸ ಯೋಜನಾ. ಓಕೆ, ಭಾರತ ಔದ್ಯೋಗಿಕ ವಿಕಾಸ ಯೋಜನಾ. ಇದನ್ನ 14 ಲಕ್ಷ ಡೈರೆಕ್ಟ್ ಜಾಬ್ ಸಿಗುತ್ತೆ. ಸರ್ ನೆಕ್ಸ್ಟ್, ಮಾರ್ಚ್ 2026ರಲ್ಲಿ ಗುವಾಮ್ ಬಳಿ ನಡೆದ ಯಾವ ಬಹುರಾಷ್ಟ್ರೀಯ ಜಲಾಂತರ್ಗಾಮಿ ವಿರೋಧಿ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸಿತು? ಸಿ ಡ್ರ್ಯಾಗನ್. ಗುವಾಮ್ ಇಲ್ಲಿ US ಲೆಡ್. ಇಟ್ ಈಸ್ ಎ ಬಿಗ್ ಮಲ್ಟಿನ್ಯಾಷನಲ್ ಮಿಲಿಟರಿ ಎಕ್ಸರ್ಸೈಸ್. ಇದು ಆಸ್ಟ್ರೇಲಿಯಾ, ಜಪಾನ್, ನ್ಯೂಜಿಲ್ಯಾಂಡ್ ಹತ್ರ ತುಂಬಾ ದೇಶಗಳು ಬರ್ತವೆ ಇಲ್ಲಿ ಎಕ್ಸರ್ಸೈಸ್ ಮಾಡಕ್ಕೆ. ಓಕೆ, ಸೊ ನೋಡ್ಕೊಳ್ಳಿ ಇದು ಕೂಡ. ನೆಕ್ಸ್ಟ್ ಬರ್ತೀನಿ, ಸಾತಿ ಅಂತಕ್ಕಂಥ ಆ್ಯಪ್, ಒಂದು ಅಪ್ಲಿಕೇಶನ್ ಶಿಕ್ಷಣ ಸಚಿವಾಲಯ IIT ಕಾನ್ಪುರ್, ವೆರಿ ಇಂಪಾರ್ಟೆಂಟ್. IIT ಕಾನ್ಪುರ್ ಅಂಡ್ ಎಜುಕೇಶನ್ ಮಿನಿಸ್ಟ್ರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಲು ಸಹಾಯ ಮಾಡಲು ಉಚಿತ ಡಿಜಿಟಲ್ ಕಲಿಕಾ ವೇದಿಕೆ. ಗೊತ್ತಿರಬೇಕು ಸಾತಿ ಅಂದ್ರೆ ಸರ್, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಲು ಉಚಿತ ಡಿಜಿಟಲ್, ನೀವು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಲು. ಸಾತಿ ಪೂರ್ಣ ರೂಪ ಏನು? ಸೆಲ್ಫ್ ಅಸೆಸ್ಮೆಂಟ್. ಸಾತಿ ನೋಡಿ, ಇಂಗ್ಲಿಷ್ ಅಲ್ಲಿ ಸಾತಿ ಅಂದ್ರೆ ಸೆಲ್ಫ್ ಅಸೆಸ್ಮೆಂಟ್ ಟೆಸ್ಟ್ ಅಂಡ್ ಹೆಲ್ಫ್ ಎಂಟ್ರೆನ್ಸ್ ಎಕ್ಸಾಮ್. ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲೇನಿರುತ್ತೆ ನಿಮಗೆ, IIT ಕಾನ್ಪುರ್ ಮತ್ತೆ ಎಜುಕೇಶನ್ ಮಿನಿಸ್ಟರ್ ಜೊತೆ ಮಾಡಿಕೊಂಡು ಈ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಹೈ ಕ್ವಾಲಿಟಿ ಸ್ಟಡಿ ರಿಸೋರ್ಸಸ್ ಸಿಗುತ್ತೆ. ವಿಡಿಯೋ ಲೆಕ್ಚರ್, ಮಾಕ್ ಟೆಸ್ಟ್, ಸ್ಟಡಿ ಮೆಟೀರಿಯಲ್. ಓಕೆ, ಲೈಕ್ JEE ಆಗಿರ್ಬೋದು, ನೀಟ್ ಆಗಿರ್ಬೋದು, SSC IBPS ಆಗಿರ್ಬೋದು, ಈ ತರದೆಲ್ಲ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ನಿಮಗೆ. ನೆಕ್ಸ್ಟ್, ಹುಬ್ಬಳ್ಳಿಯಲ್ಲಿ ಕರ್ನಾಟಕವನ್ನು ಸೋಲಿಸುವ ಮೂಲಕ ಯಾವ ತಂಡವು ತನ್ನ ಮೊದಲ ರಣಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದಿತ್ತು? ಈಸಿ ಕ್ವಶನ್ ನೋಡಿ, ಈ ತರ ಕ್ವಶನ್ಸ್ ಬರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಗೆದ್ದಿರೋದು ಜಮ್ಮು ಕಾಶ್ಮೀರ. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ, ನಿಮ್ಗೆ ಗೊತ್ತಿರಲಿ. ಕರ್ನಾಟಕ ಸೋಲಿಸಿ, ಕರ್ನಾಟಕ ಎಷ್ಟು ಸಲ ಗೆದ್ದಿದೆ ಹೇಳಿ ನೋಡೋಣ. ಇದು ಹೋಮ್ ವರ್ಕ್, ಕಮೆಂಟ್ ಮಾಡಿ. ಕರ್ನಾಟಕ ಎಷ್ಟು ಸಲ ರಣಜಿ ಟ್ರೋಫಿ ಗೆದ್ದಿದೆ? ಅಂಡ್ ಬೇಕಾದ್ರೆ IPL ಅಂತ T20 ಬಗ್ಗೆನೂ ತಗೋಬೋದಾಯ್ತು, ತಗೊಂಡಿಲ್ಲ ನಾನು. ಅದು ನಿಮ್ಗೆ ಗೊತ್ತಿರುತ್ತೆ. T20 ವರ್ಲ್ಡ್ ಕಪ್ 3ನೇ ಸಲ ಗೆದ್ದಿರೋದು. ಮತ್ತೆ ಯಾರು ಪ್ಲೇಯರ್ ಆಫ್ ದ ಮ್ಯಾಚ್, ಪ್ಲೇಯರ್ ಆಫ್ ದ ಸೀರೀಸ್, ಹೈಯೆಸ್ಟ್ ಸ್ಕೋರು, ಏನ್ ಬೇಕಾದ್ರೆ ಕೇಳ್ಬೋದು. ತಗೊಂಡಿಲ್ಲ, ಇದು ವೆರಿ ಈಸಿ ಕ್ವಶನ್. ಹಾಗಾಗಿ ಇದು ತಿಳ್ಕೊಳ್ಳಿ, ಜಮ್ಮು ಕಾಶ್ಮೀರ್ ಫಸ್ಟ್ ಟೈಮ್ ಗೆದ್ದಿರೋದು. ಭಾರತ ವನ್ಯಜೀವಿ ಸಂರಕ್ಷಣಾ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ದೇಶದಲ್ಲಿ ನಡೆಯುತ್ತಿರುವ ಚಿರತೆಗಳ ಜನಸಂಖ್ಯೆಯನ್ನು ಬಲಪಡಿಸಲು ಇತ್ತೀಚೆಗೆ ಬೋಟ್ಸ್ವಾನಾ ಇಂದ ತಗೊಂಡ್ಬಂದಿದ್ವಿ, ಮಧ್ಯಪ್ರದೇಶ ಕೂನಾ ರಾಷ್ಟ್ರೀಯ ಉದ್ಯಾನವನಕ್ಕೆ. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ನಾವು ಫೇಸ್ ವೈಸ್ ಸ್ನೇಹಿತರೆ ಆಫ್ರಿಕಾದ ಬೇರೆ ಬೇರೆ ಕಂಟ್ರಿಯಿಂದ ಭಾರತಕ್ಕೆ ಚಿರತೆಗಳನ್ನು ತರ್ತಾ ಇದೀವಿ. ಅದರಲ್ಲಿ ಈ ಸಲ 8 ಚಿರತೆಯನ್ನು ತಂದಿವಿ. 8 ಅಲ್ಲ 9 ಚಿರತೆ ತಂದಿವಿ. 9 ಇದು ತಂದಿರೋದು ಒಟ್ಟು ಇದುವರೆಗೂ 48 ಚೀತಾಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದ್ರ ಮರಿಗಳು 29 ಭಾರತದಲ್ಲಿ ಹುಟ್ಟಿವೆ ಬಂದ ಮೇಲೆ. ಓಕೆ, ಆಫ್ರಿಕಾದಿಂದ ನಾವು ಚೀತಾಗಳನ್ನ ತಗೊಂತಾ ಇರ್ತಕ್ಕಂಥದ್ದು ಅಂಡರ್ ಪ್ರಾಜೆಕ್ಟ್ ಚೀತಾ. ಇಂಡಿಯಾಸ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಎಫರ್ಟ್ಸ್ ನ ಅಡಿಯಲ್ಲಿ 6 ಫೀಮೇಲ್ಸ್ ಅಂಡ್ 3 ಮೇಲ್ಸ್ ನ ಬೋಟ್ಸ್ವಾನಾ ಟು ಕೂನೋ ನ್ಯಾಷನಲ್ ಪಾರ್ಕ್ ತಂದಿದ್ದೀವಿ. ನೆಕ್ಸ್ಟ್, ಇರಾನ್ನ ಸರ್ವೋಚ್ಚ ನಾಯಕನ ಮಧ್ಯಂತರ ಉತ್ತರಾಧಿಕಾರಿಯಾಗಿ ಯಾರ ನೇಮಿಸಲಾಗಿದೆ? ಮಧ್ಯಂತರ ಅಯತ್ತಲ್ಲಾ ಅಲಿರೇಜಾ ಅರಾಫಿ ಅಲ್ವಾ ಸರ್?
ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ಇದಕ್ಕಿಂತ ಈಗ ಹೊಸದಾಗಿ ಆಗಿರ್ತಕ್ಕಂಥ ಮೊಜ್ತಾಬಾ ಖಮೇನಿ ಇವರು ಇರಾನ್ಸ್ ನ್ಯೂ ಸುಪ್ರೀಂ ಲೀಡರ್ ಮಾರ್ಚ್ ತಿಂಗಳಲ್ಲಿ. ಓಕೆ, ಇವರು ಅಯೋತ್ತಲ್ಲಾ ಅಲಿ ರಜಿ ರಫಿ ಇಂಟ್ರೀಮ್ ಲೀಡರ್ ಆಗಿ ಆಗಿದ್ರು. ನಿಮ್ಗೆ ಗೊತ್ತಿದೆ ಯಾಕೆ ಅಂತ. ಅಲಿ ಖಮೇನಿ ಅವರು ತೀರೋಗ್ತಾರೆ ಇನ್ ದ ಸೆನ್ಸ್ ಬ್ಲಾಸ್ಟ್ ಅಲ್ಲಿ ಅವ್ರನ್ನ ಕೊಲ್ಲಲ್ಪಡುತ್ತೆ. ಸೊ ಹಾಗಾಗಿ ಕೇಳಬಹುದು ಇಂಥದ್ದೆಲ್ಲ ಎಕ್ಸಾಮ್ ಅಲ್ಲಿ. ಅವರ ಕ್ಯಾಪಿಟಲ್ ಯಾವುದು, ಅವ್ರ ಕರೆನ್ಸಿ ಯಾವುದು, ಪ್ರೆಸಿಡೆಂಟ್ ಯಾರು ಎಲ್ಲ ಕೊಟ್ಟಿದ್ದು ನೋಡ್ಕೊಳ್ಳಿ. ನೆಕ್ಸ್ಟ್, ರಾಜಸ್ಥಾನ ಸರ್ಕಾರ ಇತ್ತೀಚೆಗೆ ತನ್ನ ವಸಾಹತುಶಾಹಿ ನಿರ್ಮೂಲನಾ ಅಭಿಯಾನದ ಭಾಗವಾಗಿ ಹಲವಾರು ಐತಿಹಾಸಿಕ ನಗರಗಳ ಮರುನಾಮಕರಣ ಘೋಷಿಸಿತು. ನಗರಗಳನ್ನ ಹೆಸರುಗಳನ್ನ ಚೇಂಜ್ ಮಾಡ್ತಕ್ಕಂಥದ್ದು. ಅದರಲ್ಲಿ ಈ ಕ್ವಶನ್ ಯಾಕೆ ತಗೊಂಡ್ರೆ ಮೌಂಟ್ ಅಬುವಿನ ಹೆಸರನ್ನ ಚೇಂಜ್ ಮಾಡಿದ್ದಾರೆ, ಹೊಸ ಹೆಸರು ಕೊಟ್ಟಿದ್ದಾರೆ, ಅದಕ್ಕೆ ಕೇಳಿ ತಗೊಂಡಿದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನಿಮಗೆ ತಮಿಳುನಾಡಲ್ಲಿ ಟುಟಿಕಾನ್ ಏರ್ಪೋರ್ಟ್ಗೆ ತೂತುಕುಡಿ ಏರ್ಪೋರ್ಟ್ ಅಂತ ಮಾಡಿದ್ದಾರೆ. ಅದೆಲ್ಲ ತಗೊಳ್ಳೋದಾದ್ರೆ ನಾವು ಇದಕ್ಕೆ ಮೌಂಟ್ ಅಬು ಇಸ್ ವೆರಿ ಇಂಪಾರ್ಟೆಂಟ್, ಒಂದು ಪೀಕ್ ಅದು ರಾಜಸ್ಥಾನದಲ್ಲಿ. ಅಬುರಾಜ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಏನು ಸರ್, ಅಬುರಾಜ್. ಆತರ ರಾಜಸ್ಥಾನದಲ್ಲಿ 3 ಇದನ್ನ ರೀನೇಮ್ ಮಾಡಿದ. ಅಬುರಾಜ್, ಕಮನ್ ಅಂಡ್ ಜಹಾಪುರ್ನ ಕಮವನ್ ಅಂಡ್ ಯೋಗ್ಯಾಪುರ್ ಅಂತ ಹೇಳಿ ಮಾಡಿದ್ದಾರೆ, ರೀನೇಮ್ ಮಾಡಿದ್ದಾರೆ. ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಅಷ್ಟೇ. ಈ ತರ ಅಷ್ಟೊಂದು ಇದೆ. ಅದೇ ಈ ಮೌಂಟ್ ಅಬು ಮಾತ್ರ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಮ್ಗೆ ಎನ್ವೈರನ್ಮೆಂಟಲಿ ಕೂಡ ಎಕಾಲಜಿಕಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಅದು. ಇತ್ತೀಚೆಗೆ ಲಂಡನ್ಗೆ ಜಿಐ ಟ್ಯಾಗ್ ಮಾಡಲು ಕರ್ಬಿ ಆಂಗ್ಲಾಂಗ್ ಶುಂಠಿಯನ್ನು ಮೊದಲ ರಫ್ತನ್ನು ಯಾವ ರಾಜ್ಯ ಆರಂಭಿಸಿದೆ? ಯಾವ್ದು ಸರ್ ಜಿಐ ಟ್ಯಾಗ್ ಕರ್ಬಿ ಆಂಗ್ಲಾಂಗ್? ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಅಸ್ಸಾಂ ನೋಡಿ, ಅಸ್ಸಾಮಿಂದ ಜೋಹೋ ರೈಸ್ನು ಕೂಡ ಜಿಐ ಟ್ಯಾಗ್ ಇರೋದನ್ನ UK, ಇಟಾಲಿ ಅಲ್ಲಿಗೆ ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ ಇತ್ತೀಚೆಗೆ, ಲಾಸ್ಟ್ ಮಂತ್ ಅಲ್ಲೆಲ್ಲ. ಈಗ ಶುಂಠಿ ಎಕ್ಸ್ಪೋರ್ಟ್ ಮಾಡ್ತೀವಿ, ಜಿಐ ಟ್ಯಾಗ್ ಇರೋದು. ಓಕೆ, ಅದೇ ರೀತಿ ನಿಂಬೆಹಣ್ಣು ನಮ್ಮ ತಮಿಳುನಾಡು ಮತ್ತು ಕರ್ನಾಟಕದ್ದು ಅದು ಮಾಡಿದ್ವಿ. ಸೊ ಇವೆಲ್ಲ ಗೊತ್ತಿರಲಿ ಎಕ್ಸಾಮ್ ಅಲ್ಲಿ. ಇವೆಲ್ಲ ನಿಮಗೆ ಇಂಥದ್ನ ಜಿಐ ಟ್ಯಾಗ್ ಮೊನ್ನೆ ಎಕ್ಸಾಮಲ್ಲಿ KA ಎಕ್ಸಾಮಲ್ಲಿ ಕೇಳಿದ ಜಿಐ ಟ್ಯಾಗ್ ಬಗ್ಗೆ. ಈ ತರ ಕರೆಂಟ್ ಅಫೇರ್ ಇರೋದು ಕೇಳ್ತಾನೆ ಸ್ನೇಹಿತರೆ. ನೆಕ್ಸ್ಟ್, ವಿಶ್ವದಾದ್ಯಂತ ಮಹಿಳೆಯರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಸಾಧನೆಗಳನ್ನು ಗುರುತಿಸಲು ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಗುತ್ತದೆ. ಹೌದು ಸರ್, ಕರೆಕ್ಟು. ಹಾಗಾದ್ರೆ 2020ರ ಅಂತಾರಾಷ್ಟ್ರೀಯ ಮಹಿಳಾ ದಿನದ ವಿಷಯ ಏನು ಅಂತ ಕೇಳಿದ್ದೇನೆ. ಏನ್ ಹೇಳ್ತೀರಾ? ಯಾವಾಗ ಮಾರ್ಚ್ 8ರಂದು ಮಾಡ್ತೀವಿ ಹೇಳ್ತೀರಾ? ಏನ್ ಸರ್? ದ ರೈಟ್ ಜಸ್ಟಿಸ್ ಆಕ್ಷನ್ ಫಾರ್ ಆಲ್ ವುಮೆನ್ ಅಂಡ್ ಗರ್ಲ್ಸ್ ಅಂತ. ಕನ್ನಡದಲ್ಲಿ ಹಕ್ಕುಗಳು ನ್ಯಾಯಕ್ರಿಯೆ ಎಲ್ಲ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ. ಆಪ್ಷನ್ ಡಿ ನೋಡ್ಕೊಳ್ಳಿ. ಇದು ಕೂಡ 1975 ಯುನೈಟೆಡ್ ನೇಷನ್ ವರ್ಲ್ಡ್ ವುಮೆನ್ಸ್ ಡೇನ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆ ನಿಷೇಧಿಸಲು ಯಾವ ಭಾರತೀಯ ರಾಜ್ಯ ಪ್ರಸ್ತಾಪಿಸಿದೆ? ಯಾವ ಸರ್? ಬಜೆಟ್ ಅಲ್ಲಿ ಇತ್ತಲ್ಲ ನಮ್ಮ ಕರ್ನಾಟಕ. ಹಂಗೆ ಆಂಧ್ರ ಪ್ರದೇಶನೂ ಮಾಡ್ತು, 13 ವರ್ಷಕ್ಕಿಂತ ಕಮ್ಮಿ ಇರೋರ್ಗೆ. ಗೊತ್ತಿರ್ಲಿ ಇವೆಲ್ಲ ಸ್ನೇಹಿತರೆ. ಕೇಳ್ತಾನೆ ಆಸ್ಟ್ರೇಲಿಯಾ ನಂಬರ್ 1 ಇದಾಗುತ್ತೋ ಇಲ್ಲಿ? ಇದು ಕೂಡ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಡೀಟೇಲ್ ಆಗಿ ಮಾಡಿದೀನಿ ನೋಡಿ. ಯಾಕಂದ್ರೆ ಇಟ್ ಈಸ್ ಕಮಿಂಗ್ ಅಂಡರ್ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ಕೇಂದ್ರ ಪಟ್ಟಿ ಯೂನಿಯನ್ ಲಿಸ್ಟ್ ಅಲ್ಲಿ ಬರುತ್ತೆ. ಹಂಗ್ ಮಾಡಕ್ ಆಗುತ್ತೋ ಇಲ್ವೋ ಇವೆಲ್ಲ ಡೀಟೇಲ್ ಡಿಸ್ಕಸ್ ಮಾಡಿದೀನಿ, ಆಯ್ತಾ? ಇದು ಬಿಟ್ಟು ಈಗ ಅದೇ ರೀತಿ ಆಸ್ಟ್ರೇಲಿಯಾ, ಸ್ಪೇನು, ಫ್ರಾನ್ಸು ಈ ತರ ಇತ್ತೀಚೆಗೆ ಇನ್ನೊಂದು ರಾಷ್ಟ್ರ ಕೂಡ ಮಾಡಿದೆ. 16 ವರ್ಷದ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿಷೇಧ ಅಂತೇಳಿ. ಯಾವ ದೇಶ ಅದು? ಯಾವುದು ಸರ್ ಅದು? ಇಂಡೋನೇಷಿಯಾ. ಓಕೆ, ಅದು ಕೂಡ ಗೊತ್ತಿರಲಿ. ಸೋಷಿಯಲ್ ಮೀಡಿಯಾ ಅಂಡರ್ 16 ಫ್ರಮ್ ಮಾರ್ಚ್ 2026 ಇಂದ. ನೆಕ್ಸ್ಟ್, ಒಳನಾಡಿನ ಜಲಮಾರ್ಗ ಸಂಚಾರ ಹೆಚ್ಚಿಸಲು ಭಾರತದ ಮೊದಲ ನದಿ ದೀಪಸ್ತಂಭಗಳನ್ನು ಯಾವ ನದಿಯ ಉದ್ದಕ್ಕೂ ನಿರ್ಮಿಸಲಾಗಿದೆ? ಈ ತರ ಫಸ್ಟ್ ಟೈಮು ನಾವು ರಿವರ್ ನಲ್ಲಿ ಲೈಟ್ ಹೌಸ್ ಮಾಡ್ತಾರೆ. ನಾವು ಯೂಶಲಿ ಸಮುದ್ರದಲ್ಲಿ ಮಾಡ್ತೀವಿ, ಯಾಕಂದ್ರೆ ಅವ್ರಿಗೆ ಡೈರೆಕ್ಷನ್ಸ್ ಅದು ಇದು ಗೊತ್ತಾಗ್ಲಿ, ಲೈಟ್ಸ್ ಅದು ಗೊತ್ತಾಗ್ಲಿ ಅಂತ. ರಿವರ್ಗೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಾವೆಲ್ಲ ಇನ್ಲ್ಯಾಂಡ್ ವಾಟರ್ಸ್, ಒಳ ಜಲನಾಡು, ಇನ್ಲ್ಯಾಂಡ್ ವಾಟರ್, ಒಳನಾಡು ಜಲ ಸಾರಿಗೆ ಗೊತ್ತಿರಬೇಕು. ಬ್ರಹ್ಮಪುತ್ರ ನದಿಯಲ್ಲಿ ಇರ್ತಕ್ಕಂಥದಕ್ಕೆ ಮಾಡಿದ್ವಿ. ಇಟ್ ಈಸ್ ಕಮ್ಮಿಂಗ್ ಅಂಡರ್ ಇನ್ಲ್ಯಾಂಡ್ ವಾಟರ್ 2, ನ್ಯಾಷನಲ್ ವಾಟರ್ ವೇ 2 ಬರುತ್ತೆ ನೋಡಿ. ಬ್ರಹ್ಮಪುತ್ರ ನ್ಯಾಷನಲ್ ವಾಟರ್ ವೇ, ದುಬ್ರಿ ಟು ಸಾಧ್ಯ. ಕೇಳ್ತಾನೆ ನೋಡಿ. ಈಗ ನಿಮ್ಗೆ ಇದನ್ನೇ ಕೇಳಬೇಕು ಅಂತಿಲ್ಲ. ಈಗ ಇದು ಸುದ್ದಿಯಲ್ಲಿ ಇದೆ ಅಲ್ವಾ, ನಿಮ್ಗೆ ಕೇಳ್ಬೋದು. ನ್ಯಾಷನಲ್ ವಾಟರ್ ವೇ, ಇನ್ಲ್ಯಾಂಡ್ ವಾಟರ್ ವೇ ಎಲ್ಲಿದೆ? ಸಾದಿಯಾ ಟು ದುಬ್ರಿ, ಅರುಣಾಚಲ್ ಟು ಅಸ್ಸಾಂ. ವಾಟರ್ ವೇ 1 ಗಂಗಾ, ಹಲ್ದಿಯಾ ಟು ಅಲಹಾಬಾದ್. ವಾಟರ್ ವೇ 3 ವೆಸ್ಟ್ ಕೋಸ್ಟಲ್ ಆಫ್ ಕ್ಯಾನಡಾ, ಕೊಲ್ಲಂ ಟು ಕೊಟ್ಟಾಪುರಂ, ಕೇರಳದಲ್ಲಿ ಬರುತ್ತೆ, ಬ್ಯಾಕ್ ವಾಟರ್. ನ್ಯಾಷನಲ್ 4, 5, 6 ಇವೆಲ್ಲ ಇಂಪಾರ್ಟೆಂಟ್ ಆಯ್ತಾ? ನೋಡ್ಕೊಳ್ಳಿ. ಹಾಗೆ ಕೊಟ್ಟಿದ್ದೀನಿ ಇದನ್ನು ಕೂಡ. ಎಲ್ಲಿಂದ ಎಲ್ಲಿಗೆ? 4 ಬಂದು ಗೋದಾವರಿ ಕೃಷ್ಣ ಕ್ಯಾನಲ್ಸ್ ಅಲ್ಲಿ ಬರತಕ್ಕಂಥದ್ದು. 5 ಬಂದು ಬ್ರಹ್ಮಾಣಿ ಡೆಲ್ಟಾ ಕ್ಯಾನಲ್, ಅಂಡ್ 6 ಬಂದು ಬರಕಾ
ಬ್ಯಾರೇಜ್ ಇಂದ ಮುಖಾಂತರ ಬರುತ್ತಲ್ಲ, ಸೊ ಅಲ್ಲಿಂದ. ಸೊ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸರ್. ನೆಕ್ಸ್ಟ್ ಬರ್ತೀನಿ. ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ 2026 ಮೊದಲ ಆವೃತ್ತಿ ಭಾರತದ ಯಾವ ರಾಜ್ಯ ಆಯೋಜಿಸಿತು? ಇದು ಖೇಲೋ ಇಂಡಿಯಾದಲ್ಲಿ ಯೂನಿವರ್ಸಿಟಿ ಗೇಮ್ ಆಯ್ತು, ಯೂತ್ ಗೇಮ್ ಆಯ್ತು, ಮತ್ತೊಂದು ವಾಟರ್ ಗೇಮ್ ಆಯ್ತು, ಈಗ ಬುಡಕಟ್ಟು ಗೇಮ್ ಅಂತ ಮಾಡ್ಬಿಟ್ರು. ಎಲ್ಲಿ ಸರ್? ಛತ್ತೀಸ್ಗಢ ಮೊದಲ ರಾಜ್ಯ, ಫಸ್ಟ್ ಇದು. ಒಟ್ಟು 7 ಮೆಡಲ್ ಸ್ಪೋರ್ಟ್ಸ್ ಇದೆ ಅದರಲ್ಲಿ: ಅಥ್ಲೆಟಿಕ್, ಫುಟ್ಬಾಲ್, ಹಾಕಿ, ವೇಟ್ ಲಿಫ್ಟಿಂಗ್, ಆರ್ಚರಿ, ಸ್ವಿಮ್ಮಿಂಗ್, ರೆಸ್ಲಿಂಗ್. ಮಲ್ಲಕಂಬ, ಕಬಡ್ಡಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ ಈಸ್ ಅ ನಾನ್ ಮೆಡಲ್ ಪೋಸ್ಟ್, ಡೆಮಾನ್ಸ್ಟ್ರೇಟಿವ್ ಪೋಸ್ಟ್ ಸ್ಪೋರ್ಟ್ ಆಗಿ. ಬಟ್ 7 ಸ್ಪೋರ್ಟ್ಸ್ಗಳ ಮೆಡಲ್ನ ರೆಡಿಲಿ ಮಾಡಿದ್ದು. ಇದು ಮಾರ್ಚ್ 26 ಏಪ್ರಿಲ್ 6 ತನಕ ನಡೀತಾ ಇರ್ತಕ್ಕಂಥದ್ದು. ರಾಯ್ಪುರ್, ಜಬಲ್ಪುರ್, ಸುರ್ಗಾಜಾದಲ್ಲಿ ನಡೀತಾ ಇದೆ ಸ್ನೇಹಿತರೆ. ಅಂಡ್ ಇದರ ಒಂದು ಮಸ್ಕಟ್ ಗೊತ್ತಿರಬೇಕು, ಮೋರ್ವೀರ್ ಅಂತ. ಓಕೆ, ಆ ಒಂದು ಸಿಂಬಲ್ ಮೋರ್ವೀರ್. ನೆಕ್ಸ್ಟ್, ಜಂಟಿ ಮಿಲಿಟರಿ ವ್ಯಾಯಾಮ 11ನೇ ಆವೃತ್ತಿಯ ವ್ಯಾಯಾಮ ಲ್ಯಾಮಿಟೆ 2026 ಭಾರತ ಯಾವ ದೇಶದ ನಡುವೆ ನಡೆಸಲಾಗ್ತಿದೆ? 11th edition of joint military exercise ಎಲ್ಲಿ ನಡೆಸ್ತಾರೆ? ಲ್ಯಾಮಿಟೆ. Seychelles, very important. Seychelles, India and Seychelles begins the strengthening the defense cooperation limit. 11ನೇ ಆವೃತ್ತಿ ಇದು, ಜಸ್ಟ್ ತಿಳ್ಕೊಳ್ಳಿ ಸಾಕು. ಬಯಾನಿಯಲ್ ಎಕ್ಸರ್ಸೈಸ್ ಇದು. ಗ್ರಾಮೀಣ ಪ್ರದೇಶಗಳಲ್ಲಿ ಸುರಕ್ಷಿತ ಮತ್ತು ಸಾಕಷ್ಟು ಕುಡಿಯುವ ನೀರಿನ ನಿರಂತರ ಪ್ರವೇಶವನ್ನು ಖಚಿತಪಡಿಸಲು ಜಲಜೀವನ್ ಮಿಷನ್ ಅನ್ನು ಯಾವ ವರ್ಷದವರೆಗೆ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತು? ಜಲಜೀವನ್ ಮಿಷನ್ ನೋಡಿ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ 2028 ತನಕ. ಗೊತ್ತಿರಲಿ ಇದು ಕೂಡ. ಓಕೆ, ಡಿಸೆಂಬರ್ ತನಕ. ಇದ್ರ ಬಗ್ಗೆ ಮ್ಯಾಕ್ಸಿಮಮ್ ಏನ್ ಕೇಳ್ತಾನೆ ಸುದ್ದಿಯಲ್ಲಿದೆ ಜಲ್ ಜೀವನ್ ಮಿಷನ್ ಬಗ್ಗೆ. ನಾವೆಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಮಾಡಿದಿವಲ್ಲ, ಆ ಪ್ಲೇಲಿಸ್ಟ್ ಹೋಗಿ ಸಿಗುತ್ತೆ ಜಲ್ ಜೀವನ್ ಮಿಷನ್. ಓಕೆ, ನೋಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್, ಮಹಿಳಾ ಉದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ದೂರುಗಳನ್ನು ವರದಿ ಮಾಡಲು ಭಾರತೀಯ ರೈಲ್ವೆ ಇತ್ತೀಚೆಗೆ ಯಾವ ಮೊಬೈಲ್ ಅಪ್ಲಿಕೇಶನ್ ಪ್ರಾರಂಭಿಸಿದೆ? ಭಾರತೀಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಹಿಳೆಯರಿಗೆ ಕಿರುಕುಳ ಆಗ, ಲೈಂಗಿಕ ಕಿರುಕುಳ, ಸೆಕ್ಷುಯಲ್ ಹ್ಯಾಸರ್ಮೆಂಟ್, ಅವರು ಶೈನ್ ಅಂತಕ್ಕಂಥ ಒಂದು ಆಪ್ ನ ಡೆವಲಪ್ ಮಾಡಿದೆ ಅವ್ರಿಗೋಸ್ಕರನೇ. ಅಲ್ಲಿ ಮುಖಾಂತರ ರಿಪೋರ್ಟ್ ಮಾಡಬಹುದು. ಓಕೆ, ಶೈನ್ ಆಪ್. ನೆಕ್ಸ್ಟ್ ಬರ್ತೀನಿ. ಅಂಚೆ ಇಲಾಖೆ ಇತ್ತೀಚೆಗೆ 24 ಸ್ಪೀಡ್ ಪೋಸ್ಟ್ ಅಂದ್ರೆ 24 hours ಅಂದ್ರೆ ಅರ್ಥ ಏನು? ಇವತ್ತು ನೀವು ಹಾಕಿದ್ರೆ ಡೇ ಪ್ಲಸ್ ಒನ್ ಡೇಲಿ, ನೆಕ್ಸ್ಟ್ ಡೇ ಇವತ್ತು ಹಾಕಿದ್ರೆ ನೆಕ್ಸ್ಟ್ ಡೇ ನಿಮಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ತಲುಪಿಸುತ್ತೆ. OTP ಬೇಸ್ಡ್ ಇರುತ್ತೆ ಎಲ್ಲ, ನಿಮಗೆ ಒತ್ತು ಎಲ್ಲ ಸೆಕ್ಯೂರಿಟೀಸ್ ಇರುತ್ತೆ. ಇಲ್ಲಿ ಎಷ್ಟು ನಗರಗಳನ್ನು ಈ ಒಳಗೊಂಡಿದೆ ಅಂತ. ಇದನ್ನ ಫಸ್ಟ್ ಪ್ರಾರಂಭಿಕವಾಗಿ 6 ನಗರಗಳಲ್ಲಿ ಇದನ್ನ ಮಾಡ್ತಾ ಇದೀವಿ ಸ್ನೇಹಿತರೆ. 6 ನಗರಗಳು, ಸೊ ಹಾಗಾಗಿ ಗೊತ್ತಿರಲಿ. ಅಂದ್ರೆ ಮೆಟ್ರೋಪಾಲಿಟನ್ ನಗರಗಳು. ಫಸ್ಟು ಡೆಲ್ಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದ್ ಅಲ್ಲಿ ಮಾಡ್ತಾ ಇದ್ದಾರೆ. ಒನ್ ಡೇ ಇವತ್ತು ಕೊಟ್ಟರೆ ನೆಕ್ಸ್ಟ್ ಡೇ ಡೆಲಿವರಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. SMS ಅಲರ್ಟು, ಫ್ರೀ ಪಿಕಪ್, BNPL ಫೆಸಿಲಿಟಿ, ಮನಿ ಬ್ಯಾಕ್ ಗ್ಯಾರಂಟಿ ಎಲ್ಲ ಇದೆ ಇದರಲ್ಲಿ. ಮಹಿಳಾ ಕ್ರಿಕೆಟ್ಗೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ BCCI ಜೀವಮಾನ ಸಾಧನೆ ಪ್ರಶಸ್ತಿ ಯಾರು ಪಡೆದರು? ಇಂಥದ್ದು ಕೇಳ್ತಾರೆ, ಮಹಿಳೆಯರು ಕೊಡ್ತಾ ಇರ್ತಕ್ಕಂಥದ್ದಲ್ವಾ. ಜೀವಮಾನ ಮಿತಾಲಿ ರಾಜ್ಗೆ ಸಿಕ್ತು. ಇದೊಂದೇ ಅಲ್ಲ, ರಾಹುಲ್ ದ್ರಾವಿಡ್ಗೂ ಕೊಟ್ಟಿದ್ದಾರೆ. ನಾಯ್ಡು, CK ನಾಯ್ಡು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ. ರೋಜರ್ ಬಿನ್ನಿ, ರಾಹುಲ್ ದ್ರಾವಿಡ್ ಅವ್ರಿಗೆ. ಓಕೆ, ಹಾಗೆ ಇಲ್ಲಿ ಮಿತಾಲಿ ರಾಜ್ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ವುಮೆನ್ ಅಡಿಯಲ್ಲಿ ಕೊಟ್ಟಿದ್ದಾರೆ. ಶುಭನ್ ಗಿಲ್ ಅಂಡ್ ಸ್ಮೃತಿ ಮಂದಾಣಾಗೆ ಬೆಸ್ಟ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಮೆನ್ ಅಂಡ್ ವುಮೆನ್ ಅಡಿಯಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇರಾ ಜಾಧವ್, ಶಫಾಲಿ ವರ್ಮಾ, ಆಯುಷ್ ಮಾತ್ರೆ, ಹರ್ಷ್ ದುಬೆ ಅವರಿಗೆ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಹಾಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ತರದ್ದು ನಮ್ಮ BCCI ಅವಾರ್ಡ್ಸ್ ಇದು. ನೆಕ್ಸ್ಟ್, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಯಾರೋ ಅಧಿಕಾರ ವಹಿಸ್ಕೊಂಡ್ರು? ನೋಡಿ, ಈ ತರ ಅಪಾಯಿಂಟ್ಮೆಂಟ್ಗಳು ಕೇಳಲ್ಲ ಯೂಶುವಲಿ. ಯಾವಾಗ ಕೇಳ್ತಾರೆ ಅಂದ್ರೆ ಯಾರು ಮಹಿಳೆ ಒಂದು ಅಧ್ಯಕ್ಷತೆ ಆದ್ರೆ ಕೇಳ್ತಾರೆ. ಮತ್ತೆ ಇದೊಂದು ಸುದ್ದಿಯಲ್ಲಿದೆ, ನ್ಯಾಷನಲ್ ಕಮಿಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಇಸ್ ಎ ಸಾಂವಿಧಾನಿಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ. ಇದ್ರ ಬಗ್ಗೆ ಓದ್ಕೊಳ್ಳಿ. ನಾ ಅದೆಲ್ಲ ತುಂಬಾ ಡೀಟೇಲ್ ಹೋಗೋಕ್ಕಲ್ಲ, ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ, ವೀಕ್ಲಿ ನಾವು ಮಾಡಿರ್ತೀವಿ. ಸಾಧ್ವಿ ನಿರಂಜನ್ ಜ್ಯೋತಿ ಅವರ ಅಧ್ಯಕ್ಷತೆ ಆಗಿದ್ದಾರೆ. ಇದು 338A, ನಿಮ್ಗೆ ಗೊತ್ತಿರಬೇಕು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 102ನೇ ತಿದ್ದುಪಡಿ ಅಮೆಂಡ್ಮೆಂಟ್ ಮುಖಾಂತರ 2018 ತರ್ತಕ್ಕಂಥದ್ದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ನೋಡ್ಕೊಳ್ಳಿ. ಚೇರ್ಪರ್ಸನ್, ವೈಸ್ ಚೇರ್ಪರ್ಸನ್, 3 members ಅಂಡ್ ಆಲ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. ಹೆಂಗ್ ಅಪಾಯಿಂಟ್ಮೆಂಟ್ ಆಗುತ್ತೆ, ಅವ್ರ ಕೆಲಸ ಏನು, ಸೊ ಇವೆಲ್ಲ ನೀವು ಒಂಥರ ಸಂವಿಧಾನದಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಐದರ್ ಕರೆಂಟ್ ಅಫೇರ್ ಅಲ್ಲಿ ಸಾಧ್ವಿ ನಿರಂಜನ್ ಜ್ಯೋತಿ ಯಾರು ಅಂತ ಕೇಳ್ಬೋದು, ಅಥವಾ ಇದನ್ನ ಸ್ಟ್ಯಾಟಿಕ್ ಪೋರ್ಷನ್ ಇದನ್ನ ಮಾಡಿ ನಿಮಗೆ ಇದ್ರ ರಿಲೇಟೆಡ್ ಸಂವಿಧಾನ ಕ್ವಶನ್ ಬರ್ಬೋದು NCBC ಬಗ್ಗೆ. ಓಕೆ, ಪ್ರಸ್ತುತ ಉಡಾನ್ ಯೋಜನೆಯ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಉಡಾನ್ ಯೋಜನೆಯನ್ನು ನಾಗರಿಕ ವಿಮಾನ ಸಚಿವಾಲಯ 2016ರಲ್ಲಿ ಪ್ರಾರಂಭಿಸಿತು. ಯೋಜನಾ ಅವಧಿ 2026-27ನೇ ಹಣಕಾಸು ವರ್ಷದಿಂದ 35-30 ಹಣಕಾಸು ವರ್ಷಕ್ಕೆ. ಒಟ್ಟು ಹಣಕಾಸಿನ ವೆಚ್ಚ 28,840 ಕೋಟಿ. ನೋಡಿ, ಪರಿಷ್ಕೃತ ಅಂತಂದ್ರೆ ರಿವ್ಯಾಂಪ್ಡ್ ಉಡಾನ್. ಉಡಾನ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ ಕನೆಕ್ಟಿವಿಟಿಗೆ, ರೀಜನಲ್ ಕನೆಕ್ಟಿವಿಟಿಗೆ. ಎಲ್ಲರೂ ಕೂಡ ಫ್ಲೈಟ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೆ ಅವ್ರಿಗೆ ಕೈಗೆಟುವಂತ ದರದಲ್ಲಿ ಸಿಗ್ಲಿ ಅಂತ ಮಾಡಿರ್ತಕ್ಕಂಥದ್ದು. ಇಲ್ಲಿ ಎಲ್ಲ ಆಪ್ಷನ್ ಕರೆಕ್ಟು.
ಇದನ್ನ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಈಗ ರಿವ್ಯಾಂಪ್ಡ್ ಅಂತೇಳಿ 10 ವರ್ಷಗಳ ತನಕ 26, 27ರಿಂದ 35, 36 ತನಕ ಸ್ನೇಹಿತರೆ. ಅದಕ್ಕೆ ದುಡ್ಡು ಕೂಡ ಸರ್ಕಾರ ಕೊಡ್ತಾ ಇದೆ. ಆಕ್ಚುಲಿ ಇದು ಫಸ್ಟ್ ಲಾಂಚ್ ಆಗಿದೆ 2016ರಲ್ಲಿ. ಅಫೋರ್ಡಬಲ್ ಅಕ್ಸೆಸಬಲ್ ಕಾಮನ್ ಸಿಟಿಸನ್ಸ್ಗೆ ಸಿಗಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು. ಸೊ ಇದನ್ನ ಈಗ ಫೋಕಸ್ ಮಾಡಿಕೊಂಡು ಇದು ಇನ್ನೂ ಡೆವಲಪ್ ಆಗಬೇಕು ಅಂತ ಹೇಳಿ ಇನ್ನೂ 10 ವರ್ಷಗಳನ್ನ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ರಿವ್ಯಾಂಪ್ಡ್ ಉಡಾನ್ ಯೋಜನಾ ಅಂತ. ಇದನ್ನು ಕೂಡ ಎಕ್ಸಾಮ್ ನಿಮಗೆ ಈ ತರದ ಸುದ್ದಿಯಲ್ಲಿ ಇದೆಲ್ಲ ಐದರ್ ಈ ಕರೆಂಟ್ ಅಫೇರ್ ಕೇಳ್ತಾನೆ, ಅದರ್ವೈಸ್ ಈ ಉಡಾನ್ ಬಗ್ಗೆ ಬೇಸಿಕ್ 2016 ಅಂದ್ರೆ ಬೇಸಿಕ್ ಸ್ಕೀಮ್ ಏನಿದೆ ಅಂತ ಡೀಟೇಲ್ ಆಗಿ ಓದ್ಕೋಬೇಕಾಗುತ್ತೆ. ನಾನು ಇಲ್ಲ ತುಂಬಾ ಡೀಟೇಲ್ ತಗೊಂಡಿಲ್ಲ ಈ ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ. ಇದನ್ನ ನಾವು ವೀಕ್ಲಿ ಅಥವಾ ಗೌರ್ಮೆಂಟ್ ಸ್ಕೀಮ್ಸ್ ಗಳನ್ನ ಡಿಸ್ಕಸ್ ಮಾಡಿದೀವಿ. ನಿಮ್ಗೆ ಪ್ಲೇಲಿಸ್ಟ್ ಸಿಗುತ್ತೆ, ಅಲ್ಲಿ ನೋಡ್ಕೋಬಹುದು ಸ್ನೇಹಿತರೆ. ಓಕೆ, ಸೊ ಇದೇನಿದೆ ಇಲ್ಲೂ ಕೊಟ್ಟಿದ್ದೀನಿ ಏನೇನ್ ಮಾಡಬೇಕು ಅನ್ಕೊಂಡಿದ್ದಾರೆ ಅಂತ. 100 ನ್ಯೂ ಏರ್ಪೋರ್ಟ್ಸ್ ವಿಲ್ ಬಿ ಡೆವಲಪ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ದಾರೆ. ಏರೋಡ್ರಮ್ಸ್ ಗಳನ್ನ ಡೆವಲಪ್ ಮಾಡಬೇಕು 3 ವರ್ಷದಲ್ಲಿ, ಇಷ್ಟು ಕೋಟಿ ಅದಕ್ಕೆ ಅಂತೆಲ್ಲ ಹಾಕೊಂಡಿದ್ದಾರೆ. ಮತ್ತೆ ಹೆಲಿಪ್ಯಾಡ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಬೇಕು, ಮಾಡರ್ನ್ ಆಗಿ ಐಲ್ಯಾಂಡ್ ಗಳಲ್ಲಿ, ರಿಮೋಟ್ ಏರಿಯಾಗಳಲ್ಲಿ, ಹಿಲ್ಲಿ ಸ್ಟೇಷನ್ಗಳಲ್ಲಿ ಮಾಡಬೇಕು, ಅದಕ್ಕೆ ದುಡ್ಡು ಕೊಡಬೇಕು. ಸೊ ಇವೆಲ್ಲ ಕೂಡ ಇದರಲ್ಲಿ ಡಿಸ್ಕಷನ್ ನಡೀತಾ ಈ ಒಂದು ಯೋಜನೆಯಲ್ಲಿ ಬರುತ್ತೆ. ಓಕೆ, ಒಂದಷ್ಟು ಡಿಸ್ಕಸ್ ಮಾಡಿದೀನಿ. ಮತ್ತೆ ಈ ಗವರ್ನರ್ಗಳ ಅಪಾಯಿಂಟ್ಮೆಂಟ್ಗಳು ಅವಾಗ ಆಗ್ತಾ ಇರುತ್ತೆ. ಈಗ ಒಟ್ಟಿಗೆ ಮಾಡಿದ್ರೆ 3, 4, 5, 6 ರಾಜ್ಯಗಳಿಗೆ ಮಾಡ್ತಾರೆ. ನಾನು ಲಿಸ್ಟ್ ಆಫ್ ಗವರ್ನರ್ಸ್ ಕೊಟ್ಬಿಟ್ಟಿದ್ದೀನಿ. ಇತ್ತೀಚೆಗೆ ಮಾರ್ಚ್ ತಿಂಗಳಲ್ಲಿ ಆಗಿರ್ತಕ್ಕಂಥದ್ದು. ಇದು ಮೇ ಬಿ ಚೇಂಜ್ ಆಗ್ಬೋದು. ನೀವು ಹಳೆದಾಗಿ ನೋಡಿದ್ರೆ ಅವಾಗ ಅಪ್ಡೇಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಒಂದ್ಸಲ ಈ ತರದ್ದು ಅಲ್ಲೊಂದು ಕೇಳ್ಬಿಡ್ತೇನೆ, ಒಂದ್ ದಿವಸ ಬರೆಯಲಿ. ಲಾಸ್ಟ್ 2 years 1 year ಬ್ಯಾಕ್ ಏನೋ ಒಂದ್ಸಲ ಇದೇ ತರ ಅಪಾಯಿಂಟ್ ಮಾಡಿದ್ರು. ಕರ್ನಾಟಕದಿಂದ ಯಾರೋ ನಮ್ಮ ರವಿಶಂಕರ್ ಅವ್ರ ಹೆಸರು, ಬಿಜೆಪಿ ಅವರು ಮೈಸೂರು ಲೋಕಸಭಾದಲ್ಲಿ ನಿಂತ್ಕೋತಾ ಇದ್ರು ಮೊದಲು. ಅವ್ರ ಹೆಸರು ಮರ್ತೋಯ್ತು ನನಗೆ. ಅವ್ರನ್ನ ನಾರ್ತ್ ಈಸ್ಟ್ ಸ್ಟೇಟ್ ಒಂದು ರಾಜ್ಯಕ್ಕೆ ಮಾಡಿದ್ರು. ಸೊ ಅವಾಗೆಲ್ಲ ಕೇಳಿದ್ರು. ಹಂಗೆ ಈ ಸಲನೂ ಕೂಡ ಒಂದಷ್ಟು ಅಪಾಯಿಂಟ್ಮೆಂಟ್ ಆಗಿದೆ, ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ. ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಯಾಕಂದ್ರೆ PDF ಇದೆಯಲ್ಲ, ನಮ್ಮೆಲ್ಲ ನಿಮಗೆ PDFಗಳು ಪ್ರೀವಿಯಸ್ ಮಾಡಿರೋದು ಮತ್ತು ಇದು ಎಲ್ಲ ನಮ್ಮ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ. ಪುನೀತ್ ಫೋರಮ್ ಸರ್ಚ್ ಮಾಡೋ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಎನಿ ಡೌಟ್ ಬಿಫೋರ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಮ್ಯಾರಥಾನ್ ವಿಡಿಯೋಗಳು ಲಿಂಕ್ ಕೊಟ್ಟಿರ್ತೀನಿ. ಅಪ್ಕಮಿಂಗ್ ಎಕ್ಸಾಮ್ಸ್ಗಳನ್ನ ನೋಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.